ನೋಡಿ ಇಲ್ಲಿ ಪ್ರೋಸೆಸ್ ನಿಮ್ದು ಎ ಇದೆ, ಬಿ ಇದೆ, ಸಿ ಇದೆ, ಫೈನಲಿ ಫಿನಿಶ್ಡ್ ಗೂಡ್ಸ್ ಅಥವಾ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಅಂತ ಹೇಳಿ ನಾವು ಕರಿತೀವಿ. ಆ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಗೆ ಫೈನಲ್ ಆಗಿ ನಾವೇನ್ ಮಾಡ್ತೀವಿ, ಅದನ್ನ ಸಿಫ್ಟ್ ಅನ್ನ ಮಾಡ್ತೀವಿ. ಹಾಗಾದ್ರೆ ನಮ್ದು ಎಷ್ಟು ಯೂನಿಟ್ಸ್ ಇತ್ತು ನೋಡಿ, ಪ್ರೋಸೆಸ್ ಎ, ಪ್ರೋಸೆಸ್ ಬಿ ಮತ್ತು ಪ್ರೋಸೆಸ್ ಸಿ ಇದೆ. ನಾವೇನ್ ಮಾಡ್ತೀವಿ ಇಲ್ಲಿ ನೋಡಿ, ಎ ಪ್ರಾಡಕ್ಟ್ passes through 3 distinct process for a completion. 3 process are there. Process A ಇದೆ, process B ಮತ್ತು process C ಇದೆ ಅಲ್ವಾ. ಡ್ಯೂರಿಂಗ್ ದ ವೀಕ್ ಎಂಡೆಡ್ 31st March 2020, 200 units are reduced. The following information is obtained ಅಂತ. ಹಾಗಾದ್ರೆ ಇನ್ಪುಟ್ ಯೂನಿಟ್ಸ್ ಎಷ್ಟು? ಇನ್ಪುಟ್ ಯೂನಿಟ್ಸ್ ಎಷ್ಟು? 200 ಯೂನಿಟ್ಸ್. ನೋಡಿ ಪ್ರೋಸೆಸ್ ಎ ನಲ್ಲಿ ಸೊ ಇನ್ಪುಟ್ ಯೂನಿಟ್ಸ್ ಅಥವಾ ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಅಂತ ಹೇಳಿ ನಾವು ಕರಿತೀವಿ. ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಅಂತಲೂ ಕರಿತೀವಿ. ಇನ್ಪುಟ್ ಯೂನಿಟ್ಸ್ ಆಫ್ ಪ್ರೋಸೆಸ್ ಎ ಗೆ ಸೊ ಇನ್ ಕೇಸ್ ಎಷ್ಟಿದೆ ಯೂನಿಟ್ಸ್? ಸೊ ಇನ್ ಕೇಸ್ 2000 ಯೂನಿಟ್ಸ್ ಇದೆ. 2000 ಯೂನಿಟ್ಸ್ ಇದೆ. ಹಾಗಾದ್ರೆ 2000 ಯೂನಿಟ್ಸ್ ಇದ್ರೆ ಸೊ ಇನ್ ಕೇಸ್ ರೇಟ್ ಏನಾದ್ರೂ ಕೊಟ್ಟಿದ್ದಾನೆ ನೋಡ್ರಿ, ರೇಟ್ ಅಮೌಂಟ್ ಏನಾದ್ರೂ ಕೊಟ್ಟಿದ್ದಾನೆ. ಮೆಟೀರಿಯಲ್ ಎಷ್ಟಿದೆ? 10,000 rupees ಇದೆ. ಹಾಗಾದ್ರೆ ಸೊ ಇನ್ಪುಟ್ ಯೂನಿಟ್ಸ್ ಮೆಟೀರಿಯಲ್ಸ್ ಎಷ್ಟಿದೆ? ಇನ್ಪುಟ್ ಯೂನಿಟ್ಸ್ ಮೆಟೀರಿಯಲ್ಸ್ 10,000 ಯೂನಿಟ್ಸ್ ಇದೆ. 10,000 rupees ಇದೆ. ಯೂನಿಟ್ಸ್ ಎಷ್ಟಾಗಿತ್ತು? ಯೂನಿಟ್ಸ್ 2000 ಯೂನಿಟ್ಸ್ ಅಲ್ವಾ. 2000 ಯೂನಿಟ್ಸ್, ಅಮೌಂಟ್ 10,000 ಇದೆ. 10,000 divided by 2000 units, and the cost per unit is 5 rupees. 5 rupees. Next ನೋಡಿ, ಲೇಬರ್ ಇದೆ. ಲೇಬರ್ ಅಮೌಂಟ್ ಆಫ್ rupees 6,000 ಇದೆ. 6,000 divided by 2000 units, ಕಾಸ್ಟ್ ಪರ್ ಯೂನಿಟ್ ನೋಡ್ರಿ 3 rupees. ನೆಕ್ಸ್ಟ್ ನೋಡಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಮೌಂಟ್ ಆಫ್ rupees 2000 rupees ಇದೆ. ಅಲ್ಲಿ ಕಾಸ್ಟ್ ಪರ್ ಯೂನಿಟ್ is 1 rupee. So another one is indirect expenses. Indirect expenses ಎಷ್ಟಿದೆ ನೋಡಿ, ಟೋಟಲ್ ಅಮೌಂಟ್ ಆಫ್ rupees 5,600 ಇದೆ. ಹಾಗಾದ್ರೆ 5,600 rupees ಅಮೌಂಟ್ ಇದೆ ನೋಡಿ. 5,600 ಅಮೌಂಟ್ ಇದೆ. ಪ್ರೊಪೋರ್ಷನೇಟ್ ಆನ್ ಡೈರೆಕ್ಟ್ ವೇಜಸ್ ಅಂತಾನೆ. ಪ್ರೊಪೋರ್ಷನೇಟ್ ಆನ್ ಡೈರೆಕ್ಟ್ ವೇಜಸ್ ಅಂತ ಬಂದ್ರೆ ಸೊ ಇನ್ ಕೇಸ್ ನಮ್ದು ಏನಿದೆ ಲೇಬರ್ ಅಲ್ವಾ. ಲೇಬರ್ ಇರೋದ್ರಿಂದ ಸೊ ಡೈರೆಕ್ಟ್ ವೇಜಸ್ ಅಂದ್ರು ಅದೇ, ಲೇಬರ್ ಅಂದ್ರು ಅದೇ, ಡೈರೆಕ್ಟ್ ಲೇಬರ್ ಅಂದ್ರು ಅದೇ. ಹಾಗಾದ್ರೆ ಡೈರೆಕ್ಟ್ ಲೇಬರ್ ಅಂತ ಬಂದಾಗ ಅಮೌಂಟ್ ಏನ್ ಕೊಟ್ಟಿದ್ದಾನೆ? 6,000, 2,000 ಕೊಡೋದಾನೆ. 6,000, 2,000. ಅದೆಲ್ಲ ನಾವು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋದ್ರೆ 6:2 ಆಗುತ್ತೆ. ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 3:1 ಆಗುತ್ತೆ. ಅಲ್ಲಿಗೆ 3:1 ಆದ್ರೆ ಸೊ ಇನ್ ಕೇಸ್ ಬೆಲ್ಗೆ 7 ಆಗುತ್ತೆ. 7 into 3 ಎಷ್ಟಾಗುತ್ತೆ ನೋಡಿ. ಅಲ್ಲಿಗೆ 7 1 7 8 56. ಸೊ 1 ಅಂತ ಬಂದಾಗ 3 ಅಂತ ಬಂದಾಗ ಸೊ 8 3 24. 2,400 rupees ಆಗುತ್ತೆ. ಹಾಗಾದ್ರೆ ಸೊ ಇನ್ ಕೇಸ್ 2,400 rupees ಅಮೌಂಟ್ ಆಯ್ತು. 2,400 divided by 2,000 ಯೂನಿಟ್ಸ್ ಆದ್ರೆ ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ ನೋಡ್ರಿ, 1 rupee 20 paise ಆಗುತ್ತೆ. 1 rupee 20 paise ಆಗುತ್ತೆ. ಹಾಗಾಗಿ ಇಲ್ಲಿ ಏನಿದೆಯಲ್ಲ ಇನ್ಪುಟ್ ಆಗಿರ್ತಕ್ಕಂಥದ್ದು ನೋಡ್ರಿ, 2,000 units are reduced. 2,000 units are reduced. There is no normal losses is given in the problem.
alva, entire input will be transferred to the next process. Input ಎಷ್ಟಾಗಿದೆಯೋ ಅದು ಎಂಟೈರ್ ಇನ್ಪುಟ್ ಯೂನಿಟ್ಸ್ ಔಟ್ಪುಟ್ ಆಗಿದೆ. ಹಾಗಾಗಿ ಸೊ ಬೈ ಅಥವಾ ಔಟ್ಪುಟ್ ಅಥವಾ ಔಟ್ಪುಟ್ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಪ್ರೋಸೆಸ್. ನೆಕ್ಸ್ಟ್ ಪ್ರೋಸೆಸ್, ಇಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಯಾವ್ದಿದೆ? ಪ್ರೋಸೆಸ್ ಬಿ ಗೆ. ನೆಕ್ಸ್ಟ್ ಪ್ರೋಸೆಸ್ ಮೀನ್ಸ್ ಬಿ ಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಹಾಗಾದ್ರೆ ಬಿ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಅದೇ 2000 ಯೂನಿಟ್ಸ್ 2000 ಯೂನಿಟ್ಸ್. ಅಲ್ಲಿಗೆ ಕಾಸ್ಟ್ ಪರ್ ಯೂನಿಟ್ ಫಸ್ಟ್ ನೀವು ಇದನ್ನ ಟೋಟಲ್ ಮಾಡ್ಕೊಳ್ರಿ, ಎಷ್ಟಾಯ್ತು ಅಂತ. ಅಮೌಂಟ್ ಎಷ್ಟಾಯ್ತು ನೋಡ್ರಿ, 20,400 ಆಗುತ್ತೆ. 20,400 rupees, 10 rupee 20 paise ಆಗುತ್ತೆ. ಯೂನಿಟ್ಸ್ ಎಂಟೈರ್ ಯೂನಿಟ್ ಏನಾಗಿದೆ ಟ್ರಾನ್ಸ್ಪೋರ್ಟ್ ಅದ ನೆಕ್ಸ್ಟ್ ಪ್ರೋಸೆಸ್ ಹೋಗೋದ್ರಿಂದ ಸೊ ಇನ್ ಕೇಸ್ ಪೇ ಇಲ್ಲಿ ಸೊ 2000 ಯೂನಿಟ್ಸ್ ಕಾಸ್ಟ್ ಪರ್ ಇಸ್ 10 rupee 20 paise, ಅಮೌಂಟ್ ಆಫ್ rupees 20,400 rupees ಆಯ್ತು. ಅಲ್ಲಿಗೆ ನೀವು ಕ್ಲೋಸ್ ಮಾಡಿದ್ರೆ ಸೊ ಅದೇ 200 ಯೂನಿಟ್ಸ್ 10 ರೂಪಾಯಿ 20 ಪೈಸೆಗೆ ಅಮೌಂಟ್ 20,400 rupees ಆಯ್ತು. ಈಗ ನೆಕ್ಸ್ಟ್ ಪ್ರೋಸೆಸ್ ಬನ್ನಿ ನೋಡ್ರಿ. ಪ್ರೋಸೆಸ್ 1 ಇನ್ಪುಟ್ ಯೂನಿಟ್ಸ್ ಎಷ್ಟೇ ಇದೆಯಾ ಅಷ್ಟೇ ಔಟ್ಪುಟ್ ಯೂನಿಟ್ಸ್ ಆಯ್ತು. ನೋಡಿ ಔಟ್ಪುಟ್ ಟ್ರಾನ್ಸ್ಪೋರ್ಟ್ ಟು ದ ನೆಕ್ಸ್ಟ್ ಪ್ರೋಸೆಸ್ ಬಿ ಇದೆ. ನಾವು ಪ್ರೋಸೆಸ್ ಬಿ ಬರ್ತೀವಿ. ಟು ಅಥವಾ ಪ್ರೋಸೆಸ್ ಎ ಅಕೌಂಟ್ ಅಂತ ಹರಿತೀವಿ. ಪ್ರೋಸೆಸ್ ಎ ಅಕೌಂಟ್ ನಿಂದ. ಆದ್ರೆ ಪ್ರೋಸೆಸ್ ಎ ಅಕೌಂಟ್ ನಿಂದ ನಮ್ಗೆ ಎಷ್ಟು ಟ್ರಾನ್ಸ್ಫರ್ ಆಯ್ತು ನೋಡಿ. ಸೇಮ್ ಇನ್ ಕೇಸ್ ಪೇ ಅಲ್ಲಿ ಎಷ್ಟು ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಯೂನಿಟ್ ಏನಿದೆಯಲ್ಲ ಅದು 200 ಯೂನಿಟ್ಸ್. ಅದೇ 200 ಯೂನಿಟ್ಸ್ ಅಮೌಂಟ್ ಆಫ್ rupees 10 rupee 20 paise. So in case cost per unit, total cost or total amount is 20,400 ಆಯ್ತು. 20,400. ಈಗ ನೆಕ್ಸ್ಟ್ ಬರ್ರಿ. ಸೊ ಇನ್ ಕೇಸ್ ಪೇ ಪ್ರೋಸೆಸ್ ಎ ಆಯ್ತು. ಮೆಟೀರಿಯಲ್ಸ್ ಅಮೌಂಟ್ ಆಫ್ rupees ನೋಡ್ರಿ 4,000 ಇದೆ. 4,000 divided by 2,000 units. Cost per unit is 2 rupee. Next ನೋಡ್ರಿ ಲೇಬರ್ ಅಮೌಂಟ್ ಆಫ್ rupees 6,000 ಇದೆ. 6,000 divided by 2,000. Cost per unit is 3 rupee. Next ನೋಡ್ರಿ direct expenses amount is given 800 rupees. 800 divided by 2,000 units. So cost per unit is 40 paise. Indirect expenses amount will be calculated 2,400 rupees. Cost per unit is 1 rupee 20 paise. 1 rupee 20 paise. Idan total ನೋಡ್ರಿ. Total 2,000 units entire input will be transport to the next process here. So 16 rupees 80 paise. Amount of rupees 33,600. ಅಲ್ಲಿ 33,600 ಆಗುತ್ತೆ. ಸೊ ಪ್ರೋಸೆಸ್ ಅಥವಾ ಔಟ್ಪುಟ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೋಸೆಸ್ ಯಾವ್ದು ನಮ್ದು ಸಿಗೆ ಹೋಗ್ತಕ್ಕಂಥದ್ದು. ಅಲ್ಲಿಗೆ ಅದೇ 2,000 ಯೂನಿಟ್ಸ್ ಔಟ್ಪುಟ್ 2,000 ಆಗುತ್ತೆ. ಅಮೌಂಟ್ 16 rupees 80 paise ಆಗುತ್ತೆ. ಅಮೌಂಟ್ 33,600 rupees ಆಗುತ್ತೆ. 33,600 rupees. 2,000 units, rate of rupees 16 rupees 80 paise, amount of rupees 33,600. ಈಗ ನಾವು ನೆಕ್ಸ್ಟ್ ಪ್ರೋಸೆಸ್ ಬರ್ತೀವಿ. ಸೊ ಇನ್ ಕೇಸ್ ಪೇ ಪ್ರೋಸೆಸ್
ಬಿ ಅಕೌಂಟ್ ಅಂತೀವಿ, ಪ್ರೋಸೆಸ್ ಬಿ ಅಕೌಂಟ್ ಅಥವಾ ಪ್ರೋಸೆಸ್ ಬಿ. ಈಗ ನಾವು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದಿದೆ 200 ಯೂನಿಟ್ಸ್, ರೇಟು 16 rupees 80 paise, amount of rupees 33,600 rupees. Next ನಿಮ್ದು ಮೆಟೀರಿಯಲ್ ನೋಡ್ರಿ, ಮೆಟೀರಿಯಲ್ಸ್ ಸೊ ಇನ್ ಕೇಸ್ ಪೇ 4,000 rupees ಇದೆ. 4,000 divided by 2,000 2 rupee. So in case pay labor amount of rupees 2,000 ಇದೆ. 2,000 divided by 2,000 1 rupee. Next in case pay direct expenses amount of rupees 1,600 divided by 2,000 rupees ಅಲ್ಲಿಗೆ 80 ಪೈಸೆ ಆಗುತ್ತೆ. ಸೊ ಇನ್ ಕೇಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಮೌಂಟ್ ಆಫ್ rupees 800 rupees ಇದೆ ಅಲ್ಲಿಗೆ. ಸೊ ಇನ್ ಕೇಸ್ 40 ಪೈಸೆ ಆಗುತ್ತೆ. ಅಲ್ಲಿ 40 ಪೈಸೆ ಆದ್ರೆ ಸೊ ಇದನ್ನ ಟೋಟಲ್ ಅನ್ನ ಮಾಡ್ಕೊಳ್ರಿ. ಟೋಟಲ್ 2,000 ಯೂನಿಟ್ಸ್, rate of rupees 21 rupee, amount of rupees 42,000. ಇಲ್ಲಿ ನೀವೇನ್ ಮಾಡ್ತೀರಿ ಆಟೋಮೆಟಿಕಲಿ. ಸೊ ಇನ್ ಕೇಸ್ ಪೇ ಔಟ್ಪುಟ್ transfer to finished stock account. 2,000 units, rate of rupees 21, amount of rupees 42,000. And so in case the closing 2,000 units, 21 rupee, amount of rupees 42,000. ಈಗ ನೀವೇ ಮಾಡ್ತೀರಿ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಬರ್ತೀರಿ. ಫಿನಿಶ್ಡ್ ಸ್ಟಾಕ್ ಅಕೌಂಟ್ ನಲ್ಲಿ ಯಾವ್ದ್ರಿಂದ ಟ್ರಾನ್ಸ್ಫರ್ ಆಗಿದೆ ನೋಡಿ, ಔಟ್ಪುಟ್ ಟ್ರಾನ್ಸ್ಫರ್ ಟು ದ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಕ್ರೆಡಿಟ್ ಸೈಡ್ ಇದೆ. ಅದೇ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಡೆಬಿಟ್ ಸೈಡ್ ಗೆ ಟು ಪ್ರೋಸೆಸ್ ಸಿ ಅಕೌಂಟ್ ನಲ್ಲಿ. ಸೊ ಎಷ್ಟು ಯೂನಿಟ್ಸ್? 2,000 ಯೂನಿಟ್ಸ್, ರೇಟು 21 rupees ನಂಗೆ, ಅಮೌಂಟ್ 42,000 rupees ಟ್ರಾನ್ಸ್ಫರ್ ಆಗಿದೆ. ಈಗ ಒಂದು ಸರಿ ಸಿಂಪಲ್ ಕ್ಲಾರಿಫಿಕೇಶನ್ ನಾವು ಬಂದ್ಬಿಡೋಣ ಅಲ್ವಾ. ಸಮ್ ಆಫ್ ದ ಇನ್ಫಾರ್ಮೇಶನ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಡೈರೆಕ್ಟ್ ಅಂಡ್ indirect expenses, that means overhead expenses will be given in the problem. ಇಲ್ಲಿ ಏನ್ ಮಾಡಿದಾನೆ, ಮೆಟೀರಿಯಲ್ ಕೊಟ್ಟಿದ್ದಾನೆ, ಲೇಬರ್ ಕೊಟ್ಟಿದ್ದಾನೆ, ಹಾಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾನೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾನೆ. ಇಲ್ಲಿ 3 ಅಕೌಂಟ್ಸ್ ಇದೆ. ಪ್ರೋಸೆಸ್ ಅಕೌಂಟ್, ಪ್ರೋಸೆಸ್ ಎ ಅಕೌಂಟ್, ಪ್ರೋಸೆಸ್ ಬಿ ಅಕೌಂಟ್, ಪ್ರೋಸೆಸ್ ಸಿ ಅಕೌಂಟ್ ಇದೆ. ಹಾಗೆ ಫಿನಿಶ್ಡ್ ಸ್ಟಾಕ್ ಆರ್ಯ ಫಿನಿಶ್ಡ್ ಗೂಡ್ಸ್ ಅಕೌಂಟ್ ಅನ್ನ ನಾವೇನ್ ಮಾಡಿದ್ವಿ, ಪ್ರಿಪೇರ್ ಅನ್ನ ಮಾಡ್ಕೊಳ್ತಾ ಇದೀವಿ. ಇದನ್ನ ಒಂದೇ ಸರಿ ನೀವು ಮಾಡ್ಕೊಬಹುದು. ಏನ್ ಮಾಡ್ಬೋದು, ಪ್ರೋಸೆಸ್ ಎ, ಪ್ರೋಸೆಸ್ ಬಿ, ಪ್ರೋಸೆಸ್ ಸಿ. ಇಲ್ಲಿ ನೋಡಿ ಇದೇನಿದೆಯಲ್ಲ, ಯೂನಿಟ್ಸ್ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ವಿ. ಇದನ್ನ ಮಾಡ್ಕೊಂಡಾಗ ಒಂದು ಕಾಲಮ್ ಅನ್ನ ಬಿಡೋದು. ಪ್ರೋಸೆಸ್ ಎ ಅಕೌಂಟ್ ಇದೆಯಲ್ಲ, ಈ ಪ್ರೋಸೆಸ್ ಎ ಅಕೌಂಟ್ ಅನ್ನ ಒಂದನ್ನ ಬಿಟ್ಕೊಳ್ಳೋದು. ಬಿಟ್ಕೊಂಡ್ಬಿಟ್ಟು ಏನ್ ಮಾಡ್ಬೋದು, ಇನ್ಫಾರ್ಮೇಶನ್ ಎಲ್ಲ ಫಿಲ್ ಮಾಡ್ತಾ ಹೋಗ್ಬಿಡ್ಬೋದು. ನೋಡಿ ಮೆಟೀರಿಯಲ್, ಲೇಬರು, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಫಿಲ್ ಮಾಡ್ಕೊಂಡ್ಬಿಡ್ಬೋದು. ಫಿಲ್ ಮಾಡ್ಕೊಂಡಾಗ ನಿಮ್ಗೆ ಟೈಮ್ ಉಳಿತಿದ್ದೆ. ಇಲ್ಲ ನಾವು 1 by 1 ಹೋಗ್ತೀವಿ ಅಂದ್ರೆ 1 by 1 ಹೋಗ್ಬೋದು. ಯಾವಾಗ ಅಂದ್ರೆ ನಿಮಗೆ ಇಲ್ಲಿ ಎಲ್ಲಾ ಯೂನಿಟ್ಸ್ ಏನಾಗಿದೆ ನೋಡ್ರಿ, ಎಲ್ಲಾ ಯೂನಿಟ್ಸ್ ಏನಾಗಿದೆಯಲ್ಲ, ಎಲ್ಲಾ ಯೂನಿಟ್ಸ್ ಇನ್ಪುಟ್ ಆಗಿರೋದು ಔಟ್ಪುಟ್ ಆಗಿದೆ. ಇನ್ಪುಟ್ ಆಗಿರೋದು ನಾರ್ಮಲ್ ಲಾಸು ಅಥವಾ ಅಬ್ನಾರ್ಮಲ್ ಲಾಸು ಅಥವಾ ಅಬ್ನಾರ್ಮಲ್ ಗೈನ್ ಬರ್ತದೆ ಅನ್ನೋದಾದ್ರೆ ಆ ಇನ್ಫಾರ್ಮೇಶನ್ ಅಷ್ಟೇ ಹಾಕಿಬಿಟ್ಟು ಕ್ಯಾಲ್ಕುಲೇಟ್ ಬಿಟ್ಕೊಳ್ಳೋದು. ಈಗ ನೋಡಿ ನಾವೇ ಮಾಡಿದ್ವಿ, ಇಲ್ಲಿ ಯೂನಿಟ್ಸ್ ಇಂಟ್ರೊಡ್ಯೂಸ್ ಅಂತೀವಿ ಅಥವಾ ಇನ್ಪುಟ್ ಯೂನಿಟ್ಸ್ ಅಂತೀವಿ.
ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಆರ್ ಇನ್ಪುಟ್ ಯೂನಿಟ್ಸ್ ಅಂತೀವಿ. ಇಲ್ಲಿ ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ನಾಗ ಏನಿದೆ 2000 ಯೂನಿಟ್ಸ್ ಆರ್ ಎ ಪ್ರೊಡ್ಯೂಸ್ಡ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಂತಾನೆ. ಹಾಗಾದ್ರೆ 2000 ಯೂನಿಟ್ಸ್ ಉತ್ಪಾದನೆ ಆಗಿದೆ. ಆ ಉತ್ಪಾದನೆ ಆಗಿರ್ತಕ್ಕಂಥ ಯೂನಿಟ್ಸ್ ಏನಿದೆಯಲ್ಲ ಆ ಯೂನಿಟ್ಸ್ ಎಂಟೈರ್ ಯೂನಿಟ್ ಏನಾಗಿದೆ ಅದು ಔಟ್ಪುಟ್ ಆಗ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಅಂಡ್ ಫೈನಲಿ ಟ್ರಾನ್ಸ್ಪೋರ್ಟ್ ದ ಫಿನಿಶ್ಡ್ ಗೂಡ್ಸ್ ಆಗಿ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಗೆ ಹೋಗ್ತಾ ಇದೆ. ಹಾಗಾಗಿ ನಾವೇ ಮಾಡಿದ್ವಿ ನೋಡಿ, ಇನ್ಪುಟ್ ಯೂನಿಟ್ಸ್ 2000 ಯೂನಿಟ್ಸ್, ಇನ್ಪುಟ್ ಯೂನಿಟ್ಸ್ 2000 ಯೂನಿಟ್ಸ್ ಆದಾಗ ಮೆಟೀರಿಯಲ್ ಅಮೌಂಟ್ ಎಷ್ಟಿದೆ 10,000 ಇದೆ. 2000 ಯೂನಿಟ್ಸ್ ಗೆ ಟೋಟಲ್ ಅಮೌಂಟ್ ಆದ್ರೆ ಟೋಟಲ್ ಕಾಸ್ಟ್ 10,000 ಆದ್ರೆ ಕಾಸ್ಟ್ ಪರ್ ಯೂನಿಟ್ ಏನಾಗುತ್ತೆ 5 ಆಗುತ್ತೆ. ಹಾಗೆ ಲೇಬರ್ ನೋಡ್ರಿ 6,000 ಇದೆ. 6,000 ಡಿವೈಡೆಡ್ ಬೈ 2000 ಯೂನಿಟ್ಸ್ ಅಲ್ಲಿ 3 rupees ಆಗುತ್ತೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ 2000 ಇದೆ. ಯೂನಿಟ್ಸ್ ಕ್ಯಾಲ್ಕುಲೇಷನ್ ಏನ್ ಮಾಡಿಕೊಂಡಿದ್ರಿ ನೀವಂದ್ರೆ ಆನ್ ದ ಬೇಸಿಸ್ ಆಫ್ ಪ್ರೊಪೋರ್ಷನೇಟ್ ಆಫ್ ಡೈರೆಕ್ಟ್ ವೇಜಸ್ ಅಂತಾನೆ. ಡೈರೆಕ್ಟ್ ವೇಜಸ್ ಮೀನ್ಸ್ ಇನ್ ಕೇಸ್ ಡೈರೆಕ್ಟ್ ಲೇಬರ್ ಅಂತ. ಇಲ್ಲಿ ಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾನೆ, ಡೈರೆಕ್ಟ್ ವೇಜಸ್ ಕೊಟ್ಟಿಲ್ಲ. ಹಾಗಾಗಿ ಲೇಬರ್ ಕೊಟ್ಟಿರೋದ್ರಿಂದ ಆ ಲೇಬರ್ ಮೇಲೆ ಏನ್ ಮಾಡ್ತೀವಿ ನಾವು ಅದನ್ನ ಪ್ರೊಪೋರ್ಷನೇಟ್ ಅನ್ನ ಮಾಡ್ಕೊತೀವಿ. 6,000 and 2,000 ಇದೆ. ಅದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ 3:1 ಬಂದಿದೆ. ಹಾಗಾಗಿ 3:1 ಮಾಡ್ಕೊಂಡಾಗ 2,400 plus 800 ಆಗುತ್ತೆ. ಅಲ್ಲಿ 5,600 ಮಾಡ್ಕೊಂಡ್ವಿ. ಇಲ್ಲಿ ಮಾಡ್ಕೊಂಡ್ಮೇಲೆ ಯಾವುದೇ ಅಡಿಷನಲ್ ಇನ್ಫಾರ್ಮೇಶನ್ ಇಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್. ದಟ್ ಮೀನ್ಸ್ no normal losses, there is no abnormal losses, any other abnormal gain ಯಾವುದು ಇಲ್ಲ. ಯಾಕೆಂದ್ರೆ ಇನ್ಪುಟ್ ಎಷ್ಟಿದೆಯೋ ಅಷ್ಟೇ ಔಟ್ಪುಟ್ ಆಗೋದ್ರಿಂದ ಇವು ಯಾವುದು ಬರೋದಿಲ್ಲ. ಹಾಗಾಗಿ ಸೊ 2000 ಯೂನಿಟ್ಸ್ ಅಲ್ಲಿ ನಾವು ಕಾಸ್ಟ್ ಪರ್ ಯೂನಿಟ್ ಮಾಡ್ಕೊಂಡ್ವಿ 20 ಪೈಸೆ ಆಯಿತು. ಅಮೌಂಟ್ 20,400 ಆಯಿತು. ಇದನ್ನ ನಾವು ಔಟ್ಪುಟ್ ಟ್ರಾನ್ಸ್ಪೋರ್ಟ್ ನೆಕ್ಸ್ಟ್ ಪ್ರೋಸೆಸ್ ಅಲ್ಲಿ ನಮ್ಮದು ನೆಕ್ಸ್ಟ್ ಪ್ರೋಸೆಸ್ ಯಾವುದು ಅಂದ್ರೆ ಪ್ರೋಸೆಸ್ ಬಿ ಆಗಿದೆ. ಇಲ್ಲಿ ಪ್ರೋಸೆಸ್ ಎ ಅಕೌಂಟ್ ಕ್ರೆಡಿಟ್ ಸೈಡ್ ಇರ್ತಕ್ಕಂಥದ್ದು, ಪ್ರೋಸೆಸ್ ಬಿ ಅಕೌಂಟ್ ಡೆಬಿಟ್ ಸೈಡ್ ಆಗುತ್ತೆ. ಅದನ್ನ ಪ್ರೋಸೆಸ್ ಎ ಅಕೌಂಟ್ ಅಂತ ತೋರಿಸ್ತೀವಿ. ಪ್ರೋಸೆಸ್ ಎ ನಲ್ಲಿ ಪ್ರೋಸೆಸ್ ಬಿ ಅಕೌಂಟ್ ಅಂತ ತೋರಿಸಿದ್ವಿ. ಔಟ್ಪುಟ್ ಅಂದ್ರೆ ಒಂದು ಪ್ರೋಸೆಸ್ ನಲ್ಲಿ ಔಟ್ಪುಟ್ ಆಗಿದ್ದು ನೆಕ್ಸ್ಟ್ ಪ್ರೋಸೆಸ್ ನಲ್ಲಿ ಏನಾಗುತ್ತೆ ಇನ್ಪುಟ್ ಆಗಿರುತ್ತೆ. ನೋಡಿ ಅಲ್ಲಿ ಪ್ರೋಸೆಸ್ ಎ ನಲ್ಲಿ ಔಟ್ಪುಟ್ ಆಯ್ತು, ಅಲ್ಲಿ ಪ್ರೋಸೆಸ್ ಬಿ ನಲ್ಲಿ ಇನ್ಪುಟ್ ಆಯ್ತು. ಆ ಇನ್ಪುಟ್ ಆಗಿರ್ತಕ್ಕಂಥದ್ದನ್ನ ಪ್ರೋಸೆಸ್ ಎ ಅಕೌಂಟ್ ಇಂದ ಬಂದಿದೆ. ಎಷ್ಟು 2000 ಯೂನಿಟ್ಸ್ ರೇಟ್ 10 ರೂಪಾಯಿ 20 ಪೈಸೆಗೆ ಅಲ್ಲಿ ಅಮೌಂಟ್ 20,400. ಅಂದ್ರೆ ಒಂದು ಪ್ರೋಸೆಸ್ ನಿಂದ ಒಂದು ಸ್ಟೇಜ್ ನಿಂದ ಎರಡನೇ ಸ್ಟೇಜ್ ಬಂದಿದೆ. ಎರಡನೇ ಸ್ಟೇಜ್ ಗೆ ಏನೇನು ಖರ್ಚಾಗಿದೆ ಮೆಟೀರಿಯಲ್ಸ್ ಗೆ 4,000 ಆಗಿದೆ, ಲೇಬರ್ ಗೆ 6,000 ಆಗಿದೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ 800 ಆಗಿದೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 2,400 ಆಗಿದೆ. ಎಷ್ಟಕ್ಕೆ 200 ಯೂನಿಟ್ಸ್ ಗೆ ಅದನ್ನ ನಾವು ಇದು ಮಾಡಿದ್ರೆ ಫೈನಲ್ ಆಗಿ 2000 ಯೂನಿಟ್ಸ್ ಗೆ ಅಮೌಂಟ್ ಆಗಿದೆ ಎಷ್ಟು. ನೆಕ್ಸ್ಟ್ ಪ್ರೋಸೆಸ್ ಅಂದ್ರೆ ಪ್ರೋಸೆಸ್ ಬಿ ನಲ್ಲಿ 33,600 ಆಗಿದೆ. 33,600 ಡಿವೈಡೆಡ್ ಬೈ 2000 ಯೂನಿಟ್ಸ್ ಗೆ 16 rupees 80 ಪೈಸೆ ಬಂತು. ಅದೇ 16 rupees 80 ಪೈಸೆಯನ್ನ ಔಟ್ಪುಟ್ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಪ್ರೋಸೆಸ್ ಅಲ್ಲಿ ಪ್ರೋಸೆಸ್ ಸಿ ಬಂತು. ಆ ಪ್ರೋಸೆಸ್ ಸಿ ಬಂದದನ್ನ ಯಾವ್ದ್ರಿಂದ ಇದು ಟ್ರಾನ್ಸ್ಫರ್ ಆಗಿದ್ದು ಸಿ ಇಂದ ಅಂದ್ರೆ ಬಿ ಇಂದ. ಇಲ್ಲಿ ನೋಡಿ ಟ್ರಾನ್ಸ್ಫರ್ ಟು ಸಿ ಅಲ್ಲಿ ಸಿ ನಲ್ಲಿ ಏನ್ ಮಾಡ್ತೀವಿ ಪ್ರೋಸೆಸ್ ಅಕೌಂಟ್ ಸಿ, ಪ್ರೋಸೆಸ್ ಸಿ ಅಕೌಂಟ್ ಡೆಬಿಟ್ ಸೈಡ್, ಪ್ರೋಸೆಸ್ ಬಿ ಅಕೌಂಟ್ ಅಂತ ಮಾಡ್ಕೊಳ್ತೀವಿ. ಆದ್ರೆ 2000 ಯೂನಿಟ್ಸ್ 16 ರೂಪಾಯಿ 80 ಪೈಸೆಗೆ ಟೋಟಲ್ ಕಾಸ್ಟ್ 33,600. ಹಾಗೆ ಮೆಟೀರಿಯಲ್ 4,000 ಇದೆ. 4,000 ಡಿವೈಡೆಡ್ ಬೈ 2000 ಯೂನಿಟ್ಸ್ 2 rupees ಆಯ್ತು. ಲೇಬರ್ 2,000 ಇದೆ. 2,000 ಡಿವೈಡೆಡ್ ಬೈ 2000 ಅಲ್ಲಿ 1 ರೂಪಾಯಿ ಆಯ್ತು. ಡೈರೆಕ್ಟ್ ಎಕ್ಸ್ಪೆನ್ಸಸ್ 1,600 ಇದೆ. 1,600 ಡಿವೈಡೆಡ್ ಬೈ 2000 ನಾವು ಮಾಡಿದ್ರೆ 80 ಪೈಸೆ ಆಗುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಡೈರೆಕ್ಟ್ ಲೇಬರ್ ಅಲ್ಲಿ ಮಾಡ್ಕೊಂಡಿದ್ವಿ. ಅಲ್ಲಿ 800 ಇತ್ತು. 800 ಡಿವೈಡೆಡ್ ಬೈ 2000 ಯೂನಿಟ್ಸ್ ಮಾಡಿದ್ರೆ 40 ಪೈಸೆ ಬಂತು. ಅಲ್ಲಿ ನಾವು ಟೋಟಲ್ ಅನ್ನು ಮಾಡ್ಕೊಂಡ್ವಿ. ಟೋಟಲ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಇದು ಫೈನಲ್ ಪ್ರೋಸೆಸ್ ಅಥವಾ ಲಾಸ್ಟ್ ಪ್ರೋಸೆಸ್ ಆಗಿರೋದ್ರಿಂದ ಫೈನಲ್ ಆಗಿ ಲಾಸ್ಟ್ ಪ್ರೋಸೆಸ್ ಆಗಿರೋದ್ರಿಂದ ನಾವೇ ಮಾಡ್ತೀವಿ ಇದನ್ನ ಔಟ್ಪುಟ್ ಟ್ರಾನ್ಸ್ಫರ್ ಟು
ಫಿನಿಶ್ಡ್ ಸ್ಟಾಕ್ ಅಥವಾ ಫಿನಿಶ್ಡ್ ಗೂಡ್ಸ್ ಅಕೌಂಟ್ ಅಂತ ಹೇಳಿ ಫಿನಿಶ್ಡ್ ಸ್ಟಾಕ್ ಅಥವಾ ಫಿನಿಶ್ಡ್ ಗೂಡ್ಸ್ ಅಕೌಂಟ್ಗೆ ಸೊ ಎಷ್ಟಾಗಿದೆ ನಮ್ದು 200 ಯೂನಿಟ್ಸ್. ಯಾಕಂದ್ರೆ ಯಾವುದೇ ನಾರ್ಮಲ್ ಲಾಸ್ ಆಗಿಲ್ಲ, ಅಬ್ನಾರ್ಮಲ್ ಲಾಸ್ ಆಗಿಲ್ಲ, ಅಬ್ನಾರ್ಮಲ್ ಗೇನ್ ಆಗಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಎಷ್ಟಾಗಿದೆಯೋ ಆ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತಕ್ಕಂಥ ಎಂಟೈರ್ ಯೂನಿಟ್ ನೆಕ್ಸ್ಟ್ ಪ್ರೋಸೆಸ್ ಮತ್ತು ನೆಕ್ಸ್ಟ್ ಪ್ರೋಸೆಸ್ ಹಾಗೆ ಬಂದಿದೆ. ಯಾವುದೇ ವೇಸ್ಟೇಜ್ ಆಗಿಲ್ಲ, ಏನು ಆಗದೆ ಇರೋದ್ರಿಂದ ಸೊ ಎಂಟೈರ್ ಇನ್ಪುಟ್ ಎಂಟೈರ್ ಔಟ್ಪುಟ್ ಆಗಿರೋದ್ರಿಂದ ದೇರ್ ಇಸ್ ನೋ ಲಾಸಸ್. ಹಾಗಾಗಿ 2000 ಯೂನಿಟ್ಸ್ 21 rupees ಅಲ್ಲಿ 42,000 ಆಗುತ್ತೆ. ಹಾಗಾಗಿ ಸೊ ಇರುತ್ತೆ ಇಲ್ಲಿ ನಾವು ಪ್ರೋಸೆಸ್ ಸಿ ಅಕೌಂಟ್ ನಲ್ಲಿ ಕ್ರೆಡಿಟ್ ಸೈಡ್ ನಾವು ಮಾಡಿದ್ವಿ, ಔಟ್ಪುಟ್ ಟ್ರಾನ್ಸ್ಫರ್ ಟು ದ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಅಂತ ಹೇಳಿದ್ವಿ. ಹಾಗೆ ಫಿನಿಶ್ಡ್ ಸ್ಟಾಕ್ ಹಾಗೆ ಫಿನಿಶ್ಡ್ ಗೂಡ್ಸ್ ಅಕೌಂಟ್ ಅನ್ನು ಓಪನ್ ಮಾಡ್ತೀವಿ. ಈ ಫಿನಿಶ್ಡ್ ಗೂಡ್ಸ್ ಅಕೌಂಟ್ ನಲ್ಲಿ ಪರ್ಟಿಕ್ಯುಲರ್ಸ್ ಇದೆ, ಯೂನಿಟ್ಸ್ ಇದೆ, ರೇಟ್ ಇದೆ, ಅಮೌಂಟ್ ಇದೆ. ಹಾಗಾಗಿ ಸೇಮ್ ಇನ್ ಕೇಸ್ ಆಫ್ ಕ್ರೆಡಿಟ್ ಸೈಡ್ ಪರ್ಟಿಕ್ಯುಲರ್ಸ್, ಯೂನಿಟ್ಸ್, ರೇಟ್, ಟೋಟಲ್ ಇದೆ. ಹಾಗಾಗಿ ಇಲ್ಲಿ ಟು ಪ್ರೋಸೆಸ್ ಸಿ ಅಕೌಂಟ್ ಎಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಂದಿರೋದು ಪ್ರೋಸೆಸ್ ಸಿ ಅಕೌಂಟ್ ಇಂದ ಎಷ್ಟು ಬಂದಿದೆ 200 ಯೂನಿಟ್ಸ್, ರೇಟ್ ಏನಿತ್ತು 21 rupees, ಅಮೌಂಟ್ ಎಷ್ಟಿದೆ 42,000. ಅಂದ್ರೆ ಯಾವುದೇ ಬೈ ಪ್ರಾಡಕ್ಟ್ ಆಗಿಲ್ಲ, ಯಾವುದೇ ಸೇಲ್ ಆಗಿಲ್ಲ, ಯಾವುದೇ ಸ್ಕ್ರಾಪ್ ಆಗಿಲ್ಲ, ಯಾವುದೇ ವೇಸ್ಟ್ ಆಗಿಲ್ಲ. ಏನ್ ಇನ್ಪುಟ್ ಯೂನಿಟ್ ಆಗಿತ್ತು 2000 ಯೂನಿಟ್, ಎಂಟೈರ್ 2000 ಯೂನಿಟ್ಸ್ ಏನಾಗಿತ್ತು ಪ್ರೋಸೆಸ್ ಸಿ ವರ್ಗು ಏನಾಗಿದೆ ಅದು ಇನ್ಪುಟ್ ಆಗ್ತಾ ಬಂದು ಔಟ್ಪುಟ್ ಆಗಿದೆ. ಆ ಔಟ್ಪುಟ್ ಆಗಿರ್ತಕ್ಕಂಥ ಯೂನಿಟ್ಸ್ ಅನ್ನ ಸೊ ಎಂಟೈರ್ ಔಟ್ಪುಟ್ ಯೂನಿಟ್ ಟ್ರಾನ್ಸ್ಪೋರ್ಟ್ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ಪ್ರೋಸೆಸ್ ಸಿ ಅಕೌಂಟ್ ಅಂತ ಹೇಳಿ ನಾವು ಮಾಡ್ತೀವಿ. ಸೊ ಅದ ಅಮೌಂಟ್ ಸೊ ಯೂನಿಟ್ಸ್ 2000 ಯೂನಿಟ್ಸ್, ರೇಟ್ ಸೊ ಇಂಟ್ರೆಸ್ಟ್ 22 rupees ಗೆ ಅಮೌಂಟ್ 42,000 rupees. ಸೊ ಇಲ್ಲಿ ಯಾವುದೇ ಲಾಸಸ್ ಬರದೇ ಇರೋದ್ರಿಂದ ಏನಾದ್ರೂ ನಾರ್ಮಲ್ ಲಾಸಸ್ 10% ಅಂತ ಏನಾದ್ರೂ ಗೊತ್ತಿದ್ರೆ ಅವಾಗ ಏನಾಗುತ್ತೆ ಆಟೋಮೆಟಿಕಲಿ 10% ಅಂತ ಬಂದ್ರೆ ಅಲ್ಲಿಗೆ 200 ಯೂನಿಟ್ಸ್ ಹಾಕ್ಬೇಕು. ನೋಡಿ ನಾರ್ಮಲ್ ಲಾಸಸ್ 10% ಆನ್ ಇನ್ಪುಟ್ ಯೂನಿಟ್ಸ್ ಅಂತ ಏನಾದ್ರು ಹೇಳಿದ್ರೆ ಇಲ್ಲಿ 10%, ಪ್ರೋಸೆಸ್ ಬಿ ನಲ್ಲಿ 5%, ಪ್ರೋಸೆಸ್ ಸಿ ನಲ್ಲಿ 2% ಅಂತ ಕೊಟ್ಟಿದ್ರೆ ಎಂಟೈರ್ ಯೂನಿಟ್ಸ್ ಏನಾಗುತ್ತೋ ಅವಾಗ ನಾವು ನಾರ್ಮಲ್ ಲಾಸಸ್ ಅನ್ನ ಮಾಡ್ಕೊಂಡು ಹೋಗ್ತಿದ್ವಿ. ಇನ್ನು ರಿಮೈನಿಂಗ್ ಏನಿದೆ ಔಟ್ಪುಟ್ ಅನ್ನ ಕೊಡದೇ ಇದ್ರೆ ನಾವು ನಾರ್ಮಲ್ ಲಾಸಸ್ ಅನ್ನ ಡಿಡಕ್ಟ್ ಮಾಡ್ತಿದ್ವಿ. ಇನ್ನು ರಿಮೈನಿಂಗ್ ಔಟ್ಪುಟ್ ಅನ್ನ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಪ್ರೋಸೆಸ್ ಮಾಡ್ತಿದ್ವಿ. ಆದ್ರೆ ಅಚಲ್ ಔಟ್ಪುಟ್ ಕೊಡೋದನ್ನ ನಾವೇನ್ ಮಾಡ್ತಿದ್ವಿ ಅವಾಗ ನೋಡಿ ಇಲ್ಲಿ 10% ನಾರ್ಮಲ್ ಲಾಸಸ್ ಕೊಟ್ಟ, ಔಟ್ಪುಟ್ ಯೂನಿಟ್ ಅನ್ನ ಕೊಟ್ಟ, ಅವಾಗ ಒಂದು ಕಂಪ್ಯಾರಿಸನ್ ಅನ್ನ ನಾವು ಮಾಡ್ತಿದ್ವಿ. ಏನು ಇನ್ಪುಟ್ ಯೂನಿಟ್ಸ್ ಮೈನಸ್ ನಾರ್ಮಲ್ ಲಾಸಸ್ ಅನ್ನ ತೆಗಿತಿದ್ವಿ. ಅವಾಗ ನಾರ್ಮಲ್ ಔಟ್ಪುಟ್ ಕೊಟ್ಟು ನಾರ್ಮಲ್ ಔಟ್ಪುಟ್ ಅನ್ನ ಕಂಪೇರ್ ಟು ದ ಆಕ್ಚುಯಲ್ ಯೂನಿಟ್ ಕಂಪೇರ್ ಮಾಡ್ತಿದ್ವಿ. ಆಕ್ಚುಯಲ್ ಔಟ್ಪುಟ್ ಈಸ್ ಲೆಸ್ ದನ್ ದ ನಾರ್ಮಲ್ ಔಟ್ಪುಟ್ ಆಗಿದ್ರೆ ಅಬ್ನಾರ್ಮಲ್ ಲಾಸಸ್ ಆಗ್ತಿತ್ತು. ಇಲ್ಲಿ ಆಕ್ಚುಯಲ್ ಔಟ್ಪುಟ್ ಈಸ್ ಮೋರ್ ದನ್ ದ ನಾರ್ಮಲ್ ಔಟ್ಪುಟ್ ಆಗಿದ್ರೆ ಅಬ್ನಾರ್ಮಲ್ ಗೇನ್ ಆಗುತ್ತೆ. ಇಲ್ಲಿ ನಾರ್ಮಲ್ ಲಾಸಸ್ ಯಾವ್ಯಾವ ಕೊಟ್ಟಿದ್ರು ಅದನ್ನ ಕೊಡ್ತಾ ಬರ್ತಿದ್ವಿ. ಹಾಗೆ ಅಬ್ನಾರ್ಮಲ್ ಲಾಸಸ್ ಆಗಿ ಅಬ್ನಾರ್ಮಲ್ ಗೇನ್ ಅನ್ನ ಫೈಂಡ್ ಔಟ್ ಮಾಡ್ತಿದ್ವಿ. ರಿಮೈನಿಂಗ್ ಬ್ಯಾಲೆನ್ಸ್ ಯೂನಿಟ್ ಏನು ಉಳಿತಿತ್ತು ಅದನ್ನ ಸೊ ಫೈನಲ್ ಔಟ್ಪುಟ್ ಇಲ್ಲಿ ಟ್ರಾನ್ಸ್ಫರ್ ಟು ದ ಫಿನಿಶ್ಡ್ ಗೂಡ್ಸ್ ಅಥವಾ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತಾ ಇದ್ವಿ. ಸೊ ಇನ್ನೊಂದು ಪ್ರಾಬ್ಲಮ್ ಬರ್ಕೊಡ್ರಿ. A product X is obtained. Product X is obtained after it is passed through three distinct processes. The following cost information is available.
available. Past information is available for the operations. For the operations. For the operations. In 5 columns, 5 columns, requirements are personally, internally, 5 columns. A 5 columns first column information information of particulars. That's over it until now. So particulars, first column particulars. Second column total column number 3 particulars. Total process, first process, second process, third. Particulars, total, process first, process second, process third. Materials, total amount of rupees 5,625, 5,625, 2,600, 2,000, 1,025, 1,025. Direct wages, direct wages, 7,330, 2,250, 3,680, 1,400, 1,400. Production overhead, production overhead, production overhead, 7,330, 7,330, 330. 500 units, 500 units. Rate of rupees 4, 500 units. Rate of rupees 4 per unit. 4 per units. In process first. Process first. Production overhead. Production overheads are observable as a percentage of direct wages, percentage of direct actual output and normal loss of the respective
normal loss of the respective process R ಇಲ್ಲಿ 4 ಕಾಲಮ್ ಮಾಡ್ಕೊಡ್ರಿ. ಫಸ್ಟ್ ಕಾಲಮ್ ಇನ್ಫಾರ್ಮೇಶನ್ ಇದೆ, ಔಟ್ಪುಟ್ ಯೂನಿಟ್ಸ್, normal losses, value of scrap, value of scrap per unit, value of scrap per unit profit ಅಲ್ಲಿ ಹಾಗಾದ್ರೆ process first ನಲ್ಲಿ output 450 units, normal loss 10%, scrap value of scrap rupees 2. Process first, process second ನಲ್ಲಿ 340 units, 20%, process third 270 units ಇದೆ, 25% ಇದೆ, normal losses, scrap variation 5 units ಇದೆ, 5%. There is no stock. There is no stock. There is no stock or work in progress. There is no stock or work in progress in any process. Any process. Prepare or shown. Number 1, the 3 process account. Number 2, abnormal. The abnormal loss and abnormal gain. Abnormal loss and abnormal gain. Abnormal gain. Abnormal gain. ಇಲ್ಲೊಂದ್ಸರಿ ಸ್ವಲ್ಪ ಈ ಕಡೆ ಗಮನ ಇರಲಿ, ಈ ಕಡೆ ಇರಲಿ, ಬೋರ್ಡ್ ಕಡೆ ಅಲ್ವಾ. ಇಲ್ಲಿ ನೋಡ್ರಿ, ಈ ಕಾಲಮ್ ಅವಶ್ಯಕತೆ ನಮಗೆ ಇಲ್ಲ. ಇದು ಯಾಕೆ ನಮಗೆ ಅವಶ್ಯಕತೆ ಇಲ್ಲ ಅಂದ್ರೆ ಇದೊಂದಕ್ಕೆ ಬೇಕಾಗಿರೋದು, ಇದೊಂದಕ್ಕೆ ಟೋಟಲ್ ಕೊಡ್ಬೇಕಾಗಿತ್ತಲ್ಲ, ಎಕ್ಸ್ಟ್ರಾ ಕಾಲಮ್ ಇದೊಂದು ಮಾಡ್ಕೊಂಡೆ. ಯಾಕೆ ಅಂದ್ರೆ ಇಲ್ಲಿ ನೋಡಿ 5625 ಅವರು ಬೈಫರ್ಕೇಟ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ. ಈ ಮೂರನ್ನು ಟೋಟಲ್ ಮಾಡಿದ್ರೆ ಪ್ರೋಸೆಸ್ 1, ಪ್ರೋಸೆಸ್ 2, ಪ್ರೋಸೆಸ್ 3, ಪ್ರೋಸೆಸ್ ಫಸ್ಟ್ ಸೆಕೆಂಡ್ ಥರ್ಡ್ ಅನ್ನ ನೀವು ಟೋಟಲ್ ಮಾಡಿದ್ರೆ ಮೂರು 5625 ಒಂದು ಕ್ಲಾರಿಫೈ ಆಗಿದೆ ಅಲ್ವಾ. Total is given. The total amount will be bifurcated towards the various process. ಅವರೇ ಮಾಡಿಬಿಟ್ಟಿದ್ರೆ ನಮಗೆ ಕೆಲಸ ಇಲ್ಲ. ಎರಡನೇದು ಸೇಮ್ ಆಗಿದೆ. ಇಲ್ಲಿ ನೋಡಿ ಪ್ರೊಡಕ್ಷನ್ ಓವರ್ಹೆಡ್ಸ್ ಇದೆ. ಪ್ರೊಡಕ್ಷನ್ ಓವರ್ಹೆಡ್ಸ್ ಮೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಓವರ್ಹೆಡ್ ಅಂತ ಹೇಳ್ತೀವಿ ನಾವು ಅಲ್ವಾ. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ಪ್ರೊಡಕ್ಷನ್ ಓವರ್ಹೆಡ್ ಎಷ್ಟಿದೆ? 7330 ಇದೆ. ಮತ್ತೆ ಏನ್ ಹೇಳ್ತಾರೆ? ಆನ್ ದ ಬೇಸಿಸ್ ಆಫ್ ಡೈರೆಕ್ಟ್ ವೇಜಸ್ ಅಂತ ಹೇಳ್ಬಿಡೋದು. ಆನ್ ದ ಬೇಸಿಸ್ ಆಫ್ ಡೈರೆಕ್ಟ್ ವೇಜಸ್ ಅಂತ ಹೇಳಿರೋದ್ರಿಂದ ಇಲ್ಲಿ ನಿಮಗೆ ಕೆಲಸ ಇಲ್ಲ. ಯಾಕೆಂದ್ರೆ ಡೈರೆಕ್ಟ್ ವೇಜಸ್ ಅವನೇ ಅಲೋಕೇಟ್ ಮಾಡಿದರೆ ಮತ್ತೆ ಎಷ್ಟಾಗುತ್ತೆ? ಅದೇ 2250 rupees ಆಗುತ್ತೆ. ಇದು 3000
ಆಗುತ್ತೆ 1400 ಅಲ್ಲಿಗೆ ನಿಮ್ದೆಲ್ಲ ಎಂಟೈರ್ 3 ಪ್ರೋಸೆಸ್ ಇದೆಯಲ್ಲ, ಪ್ರೋಸೆಸ್ ಫಸ್ಟ್, ಪ್ರೋಸೆಸ್ ಸೆಕೆಂಡ್, ಪ್ರೋಸೆಸ್ ಥರ್ಡ್ ಗೆ ಇದೆಲ್ಲ ಏನಿದೆಯಾ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ಪ್ರೊಡಕ್ಷನ್ ಓವರ್ಹೆಡ್ ಆಲ್ ಪ್ರೋಸೆಸ್ ಗೆ ಡೆಬಿಟ್ ಮಾಡಬಹುದು. 3 ಪ್ರೋಸೆಸ್ ಇದೆಯಲ್ಲ, ಪ್ರೋಸೆಸ್ ಫಸ್ಟ್, ಪ್ರೋಸೆಸ್ ಸೆಕೆಂಡ್ ಅಂಡ್ ಆಲ್ಸೋ ಪ್ರೋಸೆಸ್ ಥರ್ಡ್ ಗೆ ನೀವೇನ್ ಮಾಡಬಹುದು, ಇದನ್ನೆಲ್ಲ ಅಮೌಂಟ್ ಅನ್ನ ಡೆಬಿಟ್ ಮಾಡಬಹುದು. ಮಾಡಿದ್ರಿ ನೆಕ್ಸ್ಟ್ ನಮ್ಮ ಪ್ರೊಸೀಜರ್ಸ್ ಏನು ಇಲ್ಲಿ ಬನ್ನಿ. ಫಸ್ಟ್ ಪ್ರೋಸೆಸ್ ಗೆ ಏನಿದೆ ನೋಡಿ, 500 ಯೂನಿಟ್ಸ್ at rupees 4 per unit were introduced in process A ಅಲ್ವಾ. ಪ್ರೋಸೆಸ್ A ನಲ್ಲಿ 500 ಯೂನಿಟ್ಸ್ ಇಂಟ್ರೊಡ್ಯೂಸ್ ಆಗಿದೆ, ರೇಟ್ ಹೆಂಗೆ 4 ರೂಪಾಯಿಗೆ ಆಗಿದೆ. ಅವಾಗ ನೀವೇನ್ ಮಾಡಬೇಕು, ಇನ್ಪುಟ್ ಯೂನಿಟ್ಸ್ ಅಥವಾ ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಫಸ್ಟ್ ಪ್ರೋಸೆಸ್ ನಾಗ ಏನ್ ಮಾಡಬೇಕು, ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಸಾಯಿಲ್ ಟೆಸ್ಟ್ ಯೂನಿಟ್ಸ್ ಕಾಲಮ್ ಇದೆ, ಇನ್ಪುಟ್ ಯೂನಿಟ್ಸ್, ಆ ಇನ್ಪುಟ್ ಕಾಲಮ್ ನಲ್ಲಿ 500 ಯೂನಿಟ್ಸ್ ಕಾಸ್ಟ್ ಪರ್ ಯೂನಿಟ್ ನಲ್ಲಿ 4 ರೂಪೀಸ್ ಹಾಕಿದ್ರೆ ಅಲ್ಲಿ ಅಮೌಂಟ್ ಕಾಲಮ್ ನಲ್ಲಿ ಏನಾಗುತ್ತೆ 2000 ರೂಪೀಸ್. ಆ 2000 ರಿಮೈನಿಂಗ್ ಮೆಟೀರಿಯಲ್ 2600, ಆ ಡೈರೆಕ್ಟ್ ವೇಜಸ್ 2250, ನೆಕ್ಸ್ಟ್ ಪ್ರೊಡಕ್ಷನ್ ಓವರ್ಹೆಡ್ 2250 ಅನ್ನ ಮಾಡ್ಕೊಂಡ್ರಿ. ನೆಕ್ಸ್ಟ್ ಏನ್ ಬಂದ, ಇಲ್ಲಿ ಬಂದ್ಬಿಡ್ತೀವಿ ಸಾಯಿಲ್ ಟೆಸ್ಟ್ ಪ್ರೋಸೆಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರ್ತೀವಿ. ಆ ಕ್ರೆಡಿಟ್ ಸೈಡ್ ಏನ್ ಮಾಡ್ತೀವಿ, ಪ್ರೋಸೆಸ್ ಫಸ್ಟ್ ನಲ್ಲಿ ನಾರ್ಮಲ್ ಲಾಸಸ್ ಅನ್ನ ಮಾಡ್ತೀವಿ. ಏನಿದೆ ನಾರ್ಮಲ್ ಲಾಸಸ್, ಆ ನಾರ್ಮಲ್ ಲಾಸಸ್ ಅನ್ನ ನೀವು ಔಟ್ಪುಟ್ ಯೂನಿಟ್ಸ್ ಮೇಲೆ ಮಾಡೋದಿಲ್ಲ, ಇನ್ಪುಟ್ ಯೂನಿಟ್ಸ್ ಮೇಲೆ ಮಾಡಬೇಕು. ನಾರ್ಮಲ್ ಲಾಸಸ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಆನ್ ಇನ್ಪುಟ್ ಯೂನಿಟ್ಸ್ ಮೇಲೆ ಮಾಡಬೇಕಾಗುತ್ತೆ. ಹಾಗಾದ್ರೆ ಇನ್ಪುಟ್ ನಾರ್ಮಲ್ ಲಾಸಸ್ ಅನ್ನ ನೀವು ಮಾಡೋದಾದ್ರೆ ಸೊ ಎಷ್ಟಾಗುತ್ತೆ, ಇನ್ಪುಟ್ ಯೂನಿಟ್ಸ್ ಎಷ್ಟಿದೆ ನಮ್ದು, ಇಲ್ಲಿ ನೀವು ಇದಾಗಿಲ್ಲ. Any normal losses will be calculated on the basis of input units ಮೇಲೆ ಮಾಡಬೇಕು, ಔಟ್ಪುಟ್ ಯೂನಿಟ್ಸ್ ಮೇಲೆ ಅಲ್ಲ. ಹಾಗಾದ್ರೆ ನಮ್ದು ಸೊ ಇನ್ಪುಟ್ ಯೂನಿಟ್ಸ್ ಎಷ್ಟಿದೆ, 500 ಯೂನಿಟ್ಸ್ at rupees 4 per units were introduced in process 1 ಅಂತ ಇದೆ. ಹಾಗಾದ್ರೆ ಸೊ 500 ಯೂನಿಟ್ಸ್ ಮೇಲೆ ಮಾಡಿದ್ರೆ ನೀವು 10% ಅನ್ನ ಮಾಡಿದ್ರಿ, ಹಾಗೆ 50 ಯೂನಿಟ್ಸ್ ಆಯ್ತು. ನಾರ್ಮಲ್ ಲಾಸಸ್ 50 ಯೂನಿಟ್ಸ್ ಆಯ್ತು. ಮತ್ತೆ ಇನ್ನೇನು ಹೇಳ್ತಾರೆ ನೋಡಿ, ನಾರ್ಮಲ್ ಲಾಸಸ್ ಅನ್ನ ಇಷ್ಟಾದ ಮೇಲೆ 10 ರೂಪೀಸ್ ನೋಡಿ, ವ್ಯಾಲ್ಯೂ ಆಫ್ ದ ಸ್ಕ್ರಾಪ್ ಪರ್ ಯೂನಿಟ್ 10 ಅಂತ ಹೇಳ್ತಾರೆ. ಅಲ್ಲಿ 2 ರೂಪೀಸ್ ಅಂತ ಹೇಳ್ತಾನೆ. 2 ರೂಪೀಸ್ ಇಂಟು ಹೌ ಮಚ್ ಯೂನಿಟ್ಸ್, 50 ಯೂನಿಟ್ಸ್ ಇತ್ತು ನಮ್ದು ನಾರ್ಮಲ್ ಲಾಸಸ್ ಆಗಿದೆ. ನಾರ್ಮಲ್ ಲಾಸಸ್ 500 ಯೂನಿಟ್ಸ್ ಮೇಲೆ 10% ಮಾಡಿದ್ರೆ 50 ಯೂನಿಟ್ಸ್ ಬಂತು. ಆ 50 ಯೂನಿಟ್ಸ್ ಅನ್ನ ರಿಯಲೈಸ್ ಎಷ್ಟಿರಂಗ ಆಗಿದೆ 2 ರೂಪೀಸ್ ಅಂತಾನೆ. ಅಲ್ಲಿ ಕಾಸ್ಟ್ ಟೋಟಲ್ ಕಾಸ್ಟ್ ಅಥವಾ ಅಮೌಂಟ್ ಕಾಲಮ್ ಎಷ್ಟಾಯ್ತು 100 ರೂಪೀಸ್ ಆಯ್ತು. ನೆಕ್ಸ್ಟ್ ಎಷ್ಟಾಗಿದೆ, ಔಟ್ಪುಟ್ ಎಷ್ಟಾಗಿದೆ 450, ಅಲ್ಲಿ ಎಷ್ಟಾಗಿದೆ ನಾರ್ಮಲ್ ಲಾಸಸ್ 50 ಯೂನಿಟ್ಸ್. ಅಲ್ಲಿ ದೇರ್ ಇಸ್ ನೋ ಅಬ್ನಾರ್ಮಲ್ ಲಾಸ್, ದೇರ್ ಇಸ್ ನೋ ಅಬ್ನಾರ್ಮಲ್ ಗೇನ್. ಅಂದ್ರೆ ನಾರ್ಮಲ್ ಆಕ್ಚುಯಲ್ ಔಟ್ಪುಟ್ ಎಷ್ಟಿದೆ ನೋಡಿ, ಇನ್ಪುಟ್ ಯೂನಿಟ್ಸ್ ಮೈನಸ್ ನಾರ್ಮಲ್ ಲಾಸಸ್ ಇಸ್ ಈಕ್ವಲ್ ಟು ದ ಆಕ್ಚುಯಲ್ ಔಟ್ಪುಟ್. ದೇರ್ ಇಸ್ ನೋ abnormal loss, there is no abnormal gain. ಇಲ್ಲಿ ಇನ್ಪುಟ್ ಅಲ್ಲಿ ನಾರ್ಮಲ್ ಲಾಸಸ್ ಅನ್ನ ಲೆಸ್ ಮಾಡಿದ್ವಿ, ನಾರ್ಮಲ್ ಔಟ್ಪುಟ್ ಬಂತು. ನಾರ್ಮಲ್ ಔಟ್ಪುಟ್ ಈಸ್ ಈಕ್ವಲ್ ಟು ದ ಆಕ್ಚುಯಲ್ ಔಟ್ಪುಟ್. ಆಕ್ಚುಯಲ್ ಔಟ್ಪುಟ್ ಎಷ್ಟಾಗಿದೆ 450 ಆಗಿದೆ, ನಾರ್ಮಲ್ ಔಟ್ಪುಟ್ ಎಷ್ಟಾಗಿದೆ 450 ಆಗಿದೆ. ಹಾಗಾಗಿ there is no abnormal loss, there is no abnormal gain. ಅಲ್ಲಿಗೆ ನೀವೇನ್ ಮಾಡ್ತೀರಿ, ಈ 450 ಯೂನಿಟ್ಸ್ ಇದೆಯಲ್ಲ, ಈ 450 ಯೂನಿಟ್ಸ್ ಅನ್ನ ನೆಕ್ಸ್ಟ್ ಪ್ರೋಸೆಸ್ ಬರ್ತೀವಿ. ಪ್ರೋಸೆಸ್ ಸೆಕೆಂಡ್ ಗೆ ಡೆಬಿಟ್ ಸೈಡ್ ಟು ಪ್ರೋಸೆಸ್ ಫಸ್ಟ್ ಅಕೌಂಟ್ ಅಂತ ಮಾಡ್ತೀರಿ. ಅದೇ 450 ಯೂನಿಟ್ಸ್ ಹಾಕ್ತೀರಿ, ಅದಕ್ಕೆ ಅಮೌಂಟ್ ಎಷ್ಟು ಬರುತ್ತಾ ಅಷ್ಟು ಹಾಕ್ತೀರಿ. ನೆಕ್ಸ್ಟ್ ಇದೆಯಲ್ಲ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಪ್ರೊಡಕ್ಷನ್ ಓವರ್ಹೆಡ್ ಅನ್ನ ಹಾಕ್ತೀರಿ. ಮತ್ತೇನ್ ಮಾಡ್ತೀರಿ, ಸೊ ಅಲ್ಲಿ 450 ಯೂನಿಟ್ಸ್ ಇದೆ ಅಲ್ವಾ. ಇಲ್ಲಿ ಇನ್ಪುಟ್ ಎಷ್ಟಾಗಿತ್ತು, ಇಲ್ಲಿ ಪ್ರೋಸೆಸ್ ಒಂದರಲ್ಲಿ ಔಟ್ಪುಟ್ ಆಗಿರ್ತಕ್ಕಂಥದ್ದು ಪ್ರೋಸೆಸ್ ಸೆಕೆಂಡ್ ನಲ್ಲಿ ಇನ್ಪುಟ್ ಆಗಿದೆ. ಈ 450 ಯೂನಿಟ್ ಮೇಲೆ 20% ಮಾಡಬೇಕು. ಅಲ್ಲಿ 450 ಯೂನಿಟ್ ಮೇಲೆ 20% ಮಾಡಿದ್ರೆ ಅಲ್ಲಿಗೆ 90 ಯೂನಿಟ್ ಬರ್ತದೆ. ಆ 90 ಯೂನಿಟ್ಸ್ ಬಂದ್ರೆ ಆ 90 ಯೂನಿಟ್ಸ್ ಏನು ನಾರ್ಮಲ್ ಲಾಸಸ್ ಅಥವಾ ನಾರ್ಮಲ್ ವೇಸ್ಟೇಜ್ ಅಂತೀವಿ. ಆ ನಾರ್ಮಲ್ ವೇಸ್ಟೇಜಸ್ ಅನ್ನ 4 ರೂಪಾಯಿ ಮಾಡ್ತೀವಿ. 4 ರೂಪಾಯಿ ಮಾಡಿದ್ರೆ 94 32 ಆಗುತ್ತೆ. ಅಲ್ಲಿಗೆ 320 ರೂಪಾಯಿ ಆಗಿರುತ್ತೆ. ಇನ್ನು ಬೇಕಾಗಿರ್ತಕ್ಕಂಥದ್ದು ಎಷ್ಟಾಗಿದೆ ಔಟ್ಪುಟ್
ಪ್ರೋಸೆಸ್ ಸೆಕೆಂಡ್ ಔಟ್ಪುಟ್ ಆಗಿರೋದು 340. ಈಗ ನೋಡಿ 450 ಇದೆ. 450ರಲ್ಲಿ ಸೊ ಆಗಿರ್ತಕ್ಕಂಥ ಕಾರ್ಬನ್ ಲಾಸಸ್ ಎಷ್ಟು 20% ಅಂತ ಬಂದಾಗ 90 ಯೂನಿಟ್ 90 ಯೂನಿಟ್ ರಿಮೈನಿಂಗ್ ಉಳಿದುತ್ತೆ ಒಂದು 360 ಯೂನಿಟ್ ಉಳಿತು ಅಲ್ವಾ. ನಾರ್ಮಲ್ ಔಟ್ಪುಟ್ 360 ಆಗಿದೆ. ನಮ್ಮ ಅಕ್ಚುಯಲ್ ಔಟ್ಪುಟ್ ಎಷ್ಟಿತ್ತು ನೋಡಿ. ಅಕ್ಚುಯಲ್ ಔಟ್ಪುಟ್ ಎಷ್ಟಿದೆ 340 ಇದೆ. ಅಲ್ಲಿ ನೋಡಿ 340 ಪ್ಲಸ್ 90 ಅಲ್ಲಿ ಇಸ್ಕೊಂಡು ನೋಡಿ ಸಾರಿ ಅಲ್ವಾ 3 ರಿಮೈನಿಂಗ್ 4 ಕಟ್ಟೆ ಎಷ್ಟಾಗಬೇಕಾಯ್ತು ನಮ್ದು 450 ಅಲ್ವಾ 450 ಆದಾಗಿದ್ದು 430 ರಿಮೈನಿಂಗ್ ಬ್ಯಾಲೆನ್ಸ್ 20 units to be treated as abnormal loss ಅಂತ ಹೇಳಿ ನಾವು ಮಾಡ್ತೀವಿ. abnormal loss ಇದೇನಾಗುತ್ತೆ ಆಗಿದ್ರೆ ಅದು ಥರ್ಡ್ ಪ್ರೋಸೆಸ್ ನಲ್ಲಿ ಅಬ್ನಾರ್ಮಲ್ ಗೇನ್ ಬರಬಹುದು. ಇವ್ಯಾವುದು ಫೈಂಡ್ ನೋಡೋಣ ಎಷ್ಟಾಗುತ್ತೆ ಅಷ್ಟ ನೋಡ್ರಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಬೇಕಾದ್ರೆ ಅದನ್ನ ಕಂಟಿನ್ಯೂ ಮಾಡೋಣ. ನೋಡಿ ವಾಟ್ ಈಸ್ ಪ್ರೋಸೆಸ್. ಪ್ರೋಸೆಸ್ ಕಾಸ್ಟಿಂಗ್ ನಲ್ಲಿ ವಾಟ್ ಈಸ್ ಪ್ರೋಸೆಸ್ ನಾವು ಬಂದ್ಬಿಡೋಣ. ಇಲ್ಲಿ ಆಗ ವಾಟ್ ಈಸ್ ದ ಪ್ರೋಸೆಸ್ ಅಂತ ಹೇಳಿ ಬಂದ್ರೆ ನೋಡಿ when the raw materials are feed into the machine as an input we get output. In order to convert the raw material into finished product, input into output, it has to process or move through different stages. Each stages is known as process ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ವಾಟ್ ಇಸ್ ದ ಪ್ರೋಸೆಸ್ ಅಂತ ಬಂದ್ರೆ when the raw materials are feed into the machines as an input. ಅಂದ್ರೆ ನಾವು ಏನು ಕಚ್ಚಾ ವಸ್ತುಗಳು ಅಂತ ಹೇಳಿ ನಾವು ಕರಿತೀವಲ್ಲ ಆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ತಯಾರಿಸ್ತಕ್ಕಂಥ ಸಂದರ್ಭದಲ್ಲಿ ನೀವು ಏನು ಕಚ್ಚಾ ವಸ್ತುಗಳನ್ನ ಮೆಷಿನ್ ಏನು ಫೀಡ್ ಅನ್ನ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಆ ಫೀಡ್ ಅನ್ನ ಮಾಡ್ತಕ್ಕಂಥದ್ದನ್ನ ಇನ್ಪುಟ್ ಅಂತ ಹೇಳಿ ನಾವು ಕರಿತೀವಿ. ನಾವ್ ಯಾವಾಗ ಮಿಷಿನ್ಗೆ ಆ ಕಚ್ಚಾ ಸಾಮಗ್ರಿಗಳನ್ನ ಅಥವಾ ಕಚ್ಚಾ ವಸ್ತುವನ್ನ ಫೀಡ್ ಮಾಡ್ತೀವಿ, ಫೀಡ್ ಮಾಡಿದ ನಂತರ ಮಿಷಿನ್ ಇಂದ ಔಟ್ ಆಗ್ತಕ್ಕಂಥದ್ದೇನು ಅಥವಾ ಹೊರಗೆ ಬರ್ತಕ್ಕಂಥದ್ದು ಏನಿದೆಯಲ್ಲ ಅದನ್ನ ಔಟ್ಪುಟ್ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿಷ್ಟೇ ದ ರಾ ಮಟೀರಿಯಲ್ ವಿಲ್ ಬಿ ಕನ್ವರ್ಟೆಡ್ ಇಂಟು ದ ಫಿನಿಶ್ಡ್ ಪ್ರಾಡಕ್ಟ್ ಅಂತ. ಹಂಗಂದ್ರೆ ದ ರಾ ಮಟೀರಿಯಲ್ ವಿಲ್ ಬಿ ಕನ್ವರ್ಟೆಡ್ ಇಂಟು ದ ಫಿನಿಶ್ಡ್ ಪ್ರಾಡಕ್ಟ್. So many stages are so many process are known as a process ಅಂತ ಹೇಳಿ ನಾವು ಕರಿತೀವಿ. ಒಂದು ಕಚ್ಚಾ ಸಂಪನ್ಮೂಲವನ್ನ ಸಿದ್ಧ ವಸ್ತುವನ್ನಾಗಿ ತಯಾರಿಸ್ತಕ್ಕಂಥ ಸಂದರ್ಭದಲ್ಲಿ ಯಂತ್ರಗಳಿಗೆ ನಾವು ಏನು ಕೊಡ್ತಕ್ಕಂತಹ ಅಥವಾ ಮೆಷಿನ್ ಅಥವಾ ಯಂತ್ರಗಳು ಅಂತ ನಾವ್ ಏನ್ ಹೇಳ್ತೀವಲ್ಲ ಯಂತ್ರಗಳ ಮುಖಾಂತರ ಕಚ್ಚಾ ಸಂಪನ್ಮೂಲವನ್ನ ಸಿದ್ಧ ವಸ್ತುಗಳನ್ನಾಗಿ ತಯಾರಿಸ್ತಕ್ಕಂತಹ ಸಂದರ್ಭದಲ್ಲಿ ವಿವಿಧ ಹಂತಗಳು ಅಂತ ಹೇಳಿ ನಾವು ಕರಿತೀವಿ. ಸ್ಟೇಜಸ್ ಅಂತ ಬಂದ್ಕೂಳೆ ವಿವಿಧ ಹಂತಗಳು ಅಂತ ಹೇಳಿ ನಾವು ಕರಿತೀವಿ. ಆ ವಿವಿಧ ಹಂತಗಳನ್ನೇ ನಾವು ಪ್ರೋಸೆಸ್ ಅಂತ ಹೇಳಿ ನಾವು ಕರಿತೀವಿ ಅಂತಕ್ಕಂಥದ್ದು. ವಾಟ್ ಈಸ್ ದ ಪ್ರೋಸೆಸ್ ಕಾಸ್ಟಿಂಗ್ ಅಂತ ಹೇಳಿ ಬಂದಾಗ ನೋಡಿ ಪ್ರೋಸೆಸ್ ಕಾಸ್ಟಿಂಗ್ ಈಸ್ ಎ ಕಾಮನ್ ಮಾಸ್ ಆಫ್ ಪ್ರೊಡಕ್ಷನ್ ಇಂಡಸ್ಟ್ರೀಸ್ producing a standard products. Usually in such a industries all goods are produced for a stock. Units produced are identical and the so all industries producers are so standardized are known as a process costing and one of the definition anta bandre process costing is used to ascertain the cost of each stages of manufactures when the materials is passed through the various operations to obtain a final product. So ultimately our result with the products in many cases at the different stages are known as a process costing and now ಇಲ್ಲಿ ನೋಡಿ ಇಲ್ಲಿ the raw material will be converted into the finished product ಅಂತ. ಆ raw material will be converted into the finished product ಅಂತ ಬಂದಾಗ ನಂಬರ್ ಆಫ್ ಪ್ರೋಸೆಸ್ ಅಥವಾ ನಂಬರ್ ಆಫ್ ಸ್ಟೇಜಸ್ ಅಂತ. ಯಾವುದೇ ಒಂದು ಕಚ್ಚಾ ಸಂಪನ್ಮೂಲ ಸಿದ್ಧ ವಸ್ತುಗಳಾಗಿ ಬರಬೇಕಾದ್ರೆ ವಿವಿಧ ಹಂತಗಳನ್ನ ತೆಗೆದುಕೊಳ್ತಕ್ಕಂಥದ್ದಾಗುತ್ತೆ.
ಆ ವಿವಿಧ ಹಂತಗಳು ಅಂತ ಬಂದಾಗ ನಂಬರ್ ಆಫ್ ಪ್ರೋಸೆಸ್ ಅಂತ. ಆ ನಂಬರ್ ಆಫ್ ಪ್ರೋಸೆಸ್ ಮತ್ತು ನಂಬರ್ ಆಫ್ ಸ್ಟೇಜಸ್ ಅಂತೀವಿ. ಪ್ರತಿ ಒಂದು ಸ್ಟೇಜ್ ಅಥವಾ ಪ್ರತಿ ಒಂದು ಹಂತ ಏನಿದೆಯಲ್ಲ ಆ ಹಂತದಲ್ಲಿ ಇಲ್ಲಿ ನಂಬರ್ ಆಫ್ ಸ್ಟೇಜಸ್ ಅಂತ ಬಂದಾಗ ಪ್ರೋಸೆಸ್ 1, ಪ್ರೋಸೆಸ್ 2, ಪ್ರೋಸೆಸ್ 3 ಅಥವಾ ಪ್ರೋಸೆಸ್ 4 ಅಂತ ಹೋಗ್ತೀವಿ. ನಂಬರ್ ಆಫ್ ಪ್ರೋಸೆಸ್ ಆಗುತ್ತೆ. ಪ್ರತಿ ಒಂದು ಪ್ರೋಸೆಸ್ ನಲ್ಲಿ ಅಥವಾ ಪ್ರತಿ ಒಂದು ಹಂತ ಅಂತ ಹೇಳ್ತೀವಿ ನಾವು, ಅಥವಾ ಪ್ರತಿ ಒಂದು ಹಂತದಲ್ಲಿಯೂ ಸಹ ಆ ಕಚ್ಚಾ ಸಂಪನ್ಮೂಲಗಳಿಗೆ ಬೆಲೆಯನ್ನ ಅಥವಾ ಆಗ್ತಕ್ಕಂಥ ಖರ್ಚನ್ನ ಆಯಾ ಹಂತದಲ್ಲಿ ಅಥವಾ ಆಯಾ ಸ್ಟೇಜ್ ನಲ್ಲಿ ನಾವು ನಿಗದಿ ಮಾಡ್ತಾ ಹೋಗ್ತೀವಿ. ಆ ನಿಗದಿ ಮಾಡ್ತಾ ಹೋಗಿ ಕೊನೆಗೆ ಅದೇನಿದೆ, ಸೊ ಇಲ್ಲಿ ಪ್ರಾಡಕ್ಟ್ ಏನಿದೆಯಲ್ಲ, ದ ರಾ ಮಟೀರಿಯಲ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ದ ಫಿನಿಶ್ಡ್ ಪ್ರಾಡಕ್ಟ್ ಆನ್ ವೇರಿಯಸ್ ಸ್ಟೇಜಸ್ ಆರ್ ಎ ವೇರಿಯಸ್ ಪ್ರೋಸೆಸ್ ಟು ದ ಸೊ ಇನ್ ಕೇಸ್ ಫಿನಿಶ್ಡ್ ಪ್ರಾಡಕ್ಟ್ ಅಂದ್ರೆ ಕಚ್ಚಾ ಸಂಪನ್ಮೂಲ ಸಿದ್ಧ ವಸ್ತುವಾಗಿ ಬರ್ಬೇಕಾದ್ರೆ ಹಲವಾರು ಹಂತಗಳನ್ನ ದಾಟಿ ಬರ್ಬೇಕಾಗುತ್ತೆ. ಆ ಹಲವಾರು ಹಂತಗಳನ್ನ ದಾಟತಕ್ಕಂಥ ಸಂದರ್ಭದಲ್ಲಿ ಆ ಹಲವಾರು ಪ್ರಕ್ರಿಯೆಗಳು ಅಂತೇಳಿ, ಪ್ರೋಸೆಸ್ ಅಂದ್ರೆ ಪ್ರಕ್ರಿಯೆಗಳು ಅಂತ ಹೇಳಿ ನಾವು ಕರಿತೀವಿ. ಹಲವಾರು ಪ್ರಕ್ರಿಯೆಗಳು ಅಥವಾ ಪ್ರೋಸೆಸ್ ಏನಿದೆ, ಪ್ರತಿ ಒಂದು ಹಂತದಲ್ಲಿ ಆ ಕಚ್ಚಾ ಸಂಪನ್ಮೂಲ ಏನಿದೆ ಅದು ಸಿದ್ಧ ವಸ್ತು ಆಗ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಆಗ್ತಕ್ಕಂಥ ಖರ್ಚು ಅಥವಾ ಅದಕ್ಕೆ ನಿಗದಿ ಮಾಡ್ತಕ್ಕಂಥ ಬೆಲೆ ಏನಿದೆಯಲ್ಲ ಅದನ್ನ ನಿರ್ಧರಿಸತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಒಂದು ಪ್ರೋಸೆಸ್ಗೆ ನಾವು ಅಕೌಂಟ್ ಏನ್ ಮಾಡ್ತೀವಿ, ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಕೊನೆಯದಾಗಿ ಬಂದಿರ್ತಕ್ಕಂಥ ಫೈನಲ್ ಪ್ರಾಡಕ್ಟ್ ಏನಿದೆಯಲ್ಲ ಅದನ್ನ ಫಿನಿಶ್ಡ್ ಗೂಡ್ಸ್ ಅಂತ ಹೇಳಿ ನಾವು ಕರಿತೀವಿ, ಅಂತಿಮ ವಸ್ತು ಅಂತ ಹೇಳಿ ನಾವು ಕರಿತೀವಿ. ಅದಕ್ಕೆ ಬೆಲೆಯನ್ನ ನಾವು ಪ್ರತಿ ಒಂದು ಹಂತದಲ್ಲಿ ನಿರ್ಧರಿಸದಕ್ಕೆ ನಾವು ಮಾಡ್ತಕ್ಕಂಥ ಒಂದು ಅಕೌಂಟ್ ಏನಿದೆಯಲ್ಲ ಅದನ್ನ ಪ್ರೋಸೆಸ್ ಕಾಸ್ಟಿಂಗ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದಿಷ್ಟೇ, ಅಪ್ಲಿಕೇಶನ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಯಾವ ರೀತಿಯಾದಂತಹ ಉದ್ದಿಮೆಗಳು ಈ ಪ್ರೋಸೆಸ್ ಕಾಸ್ಟಿಂಗ್ ಗೆ ಅಪ್ಲಿಕಬಲ್ ಆಗ್ತವೆ ಅಥವಾ ಅಪ್ಲೈ ಆಗ್ತವೆ ಅಥವಾ ಅಪ್ಲಿಕೇಶನ್ ಅಂತ ಹೇಳಿ ನಾವು ಬಂದಾಗ, ಈ ಒಂದು ನಾವು ಪ್ರೋಸೆಸ್ ಕಾಸ್ಟಿಂಗ್ ಅಂತ ಹೇಳ್ತೀವಲ್ಲ, ಯಾವುದೇ ಒಂದು ವಸ್ತು ಒಂದೇ ಹಂತದಲ್ಲಿ ಸಿದ್ಧ ವಸ್ತುವಾಗಿ ತಯಾರಾಗ್ಲಿಕ್ಕೆ ಸಾಧ್ಯವಿಲ್ವೋ ಅಂತ ಎಲ್ಲ ಉದ್ದಿಮೆಗಳೇನಿದಾವೆ ಅಥವಾ ಅಂತ ಕಂಪನಿಗಳೇನಿದಾವೆ ಈ ಪ್ರೋಸೆಸ್ ಕಾಸ್ಟಿಂಗ್ ಅನ್ನ ಅಪ್ಲೈ ಅನ್ನ ಮಾಡ್ತಕ್ಕಂಥದ್ದಾಗತ್ತೆ. ಅಂತಹ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಉದ್ದಿಮೆಗಳು ಅಂತ ಬಂದ್ರೆ ಅಥವಾ ಅಪ್ಲಿಕೇಶನ್ ಅಂತ ಬಂದ್ರೆ ಅಥವಾ ಅಪ್ಲಿಕಬಲ್ ಆಫ್ ದ ಇಂಡಸ್ಟ್ರೀಸ್ ಅಂತ ಬಂದ್ರೆ ಅಥವಾ ಅಂಡರ್ಟೇಕಿಂಗ್ಸ್ ಅಂತ ಬಂದ್ರೆ ಇಲ್ಲಿ ಕೆಲವೊಂದು ನಾವು ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಹೋಗ್ಬೋದು. ಇಂತಹ ಕೆಲವೊಂದು ಉದ್ಯಮಗಳು ಈ ರೀತಿಯಾಗಿರ್ತಕ್ಕಂಥ ಪ್ರೋಸೆಸ್ ಕಾಸ್ಟಿಂಗ್ ಅನ್ನ ಅನುಸರಿಸತಕ್ಕಂಥದ್ದಾಗುತ್ತೆ ಅಥವಾ ಇಂತಹ ಉದ್ಯಮಿಗಳಿಗೆ ಪ್ರೋಸೆಸ್ ಕಾಸ್ಟಿಂಗ್ ಅಪ್ಲಿಕಬಲ್ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಈ ಒಂದು ಉದ್ಯಮಿಗಳೇನಿದ್ದಾವೆ ಇದು, ಫಾರ್ ಎಕ್ಸಾಂಪಲ್ ಸೋಪ್ ಮೇಕಿಂಗ್ ಇಂಡಸ್ಟ್ರಿ ಏನಿದೆಯಲ್ಲ, ಇಲ್ಲಿ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಬರ್ಬೇಕಾದ್ರೆ ಇಲ್ಲಿ ಹಲವಾರು ಹಂತಗಳನ್ನ ದಾಟಿ ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಸೋಪ್ ಫ್ಯಾಕ್ಟ್ರಿ ಅಥವಾ ಸೋಪ್ ಇಂಡಸ್ಟ್ರಿ ಏನಿದೆಯಲ್ಲ ಇದು ಪ್ರೋಸೆಸ್ ಕಾಸ್ಟಿಂಗ್ ನಲ್ಲಿ ಬರ್ತಕ್ಕಂಥದ್ದು. ಇಂಥ ಉದ್ಯಮಗಳು ಈ ಒಂದು ಅಕೌಂಟ್ ಅನ್ನ ಮೇಂಟೈನ್ ಮಾಡ್ತಕ್ಕಂಥದ್ದಾಗುತ್ತೆ. ಮಿಲ್ಕ್ ಡೈರಿ, ಬ್ರೇವರೀಸ್, ಕೆಮಿಕಲ್ ವರ್ಕ್ಸ್, ಫ್ಲೋರ್ ಮಿಲ್, ಆಯಿಲ್ ರಿಫೈನಿಂಗ್, ಟೆಕ್ಸ್ಟೈಲ್ ಮಿಲ್ಸ್, ಫರ್ಟಿಲೈಸರ್ ಇಂಡಸ್ಟ್ರಿ, gas industry, ice plant, drugs and medicines, producing industries, rubber industry, cement manufacture, paper manufacturing, paint manufacturing, distilleries, plastic manufacturing, sugar industry, food manufacturing, biscuit factory, box making industry, aluminum industry, timber industries, so on so. ಇಂತಹ ಉದ್ದಿಮೆಗಳು ಏನಿದಾವಲ್ಲ ಈ ಎಲ್ಲಾ ಉದ್ದಿಮೆಗಳು ಈ ಒಂದು ರೀತಿಯಾಗಿರ್ತಕ್ಕಂಥ ಪ್ರೋಸೆಸ್ ಕಾಸ್ಟಿಂಗ್ ಅನ್ನ ಅನುಸರಿಸತಕ್ಕಂಥದ್ದಾಗತ್ತೆ. ಇಲ್ಲಿ ಅಪ್ಲಿಕೇಶನ್ಸ್ ಅಂತ ಬಂದಾಗ ಈ ಎಲ್ಲಾ ಉದ್ದಿಮೆಗಳು ಈ ಪ್ರೋಸೆಸ್ ಕಾಸ್ಟಿಂಗ್ ಅನ್ನ ಅಳವಡಿಸತಕ್ಕಂಥದ್ದಾಗತ್ತೆ. And what are the important features are a characteristics of a process costing? ಹಾಗಾದ್ರೆ ಪ್ರೋಸೆಸ್ ಕಾಸ್ಟಿಂಗ್ ನ ಕೆಲವೊಂದು ಪ್ರಮುಖವಾಗಿರ್ತಕ್ಕಂತಹ ಗುಣಲಕ್ಷಣಗಳು ಅಂತ ನಾವು what are the silent features ಅಂತೀವಿ, ಇಂಪಾರ್ಟೆಂಟ್ ಫೀಚರ್ಸ್ ಅಂತೀವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ರೋಸೆಸ್ ಕಾಸ್ಟಿಂಗ್ ಅಂತ ನಾವು ಬಂದಾಗ ಇಲ್ಲಿ ಮುಖ್ಯವಾಗಿ ನಾವು 6 ರೀತಿಯಾಗಿ ಅಥವಾ 6 ಗುಣಲಕ್ಷಣಗಳನ್ನ ನಾವು ಪ್ರೋಸೆಸ್ ಕಾಸ್ಟಿಂಗ್ ನಲ್ಲಿ ಕಾಣ್ತಕ್ಕಂಥದ್ದಾಗತ್ತೆ. ಇಲ್ಲಿ ಮೊದಲನೇದಾಗಿ ದ ಪ್ರೋಸೆಸ್ ಕಾಸ್ಟಿಂಗ್ ಇಸ್ ಎ ಸ್ಟ್ಯಾಂಡರ್ಡೈಸ್ಡ್ ಅಂತ ಹೇಳಿ ಪ್ರೋಸೆಸ್ ಕಾಸ್ಟಿಂಗ್ ಇಸ್ ದ ಸ್ಟ್ಯಾಂಡರ್ಡೈಸ್ಡ್. ಪ್ರತಿ ಒಂದು ಉದ್ದಿಮೆ ಏನಿದೆ ಅದು ಉದ್ದಿಮೆಯು ಉತ್ಪಾದನೆ ಮಾಡ್ತಕ್ಕಂಥ ವಸ್ತು ಏನಿದೆಯಲ್ಲ ಆ ಪ್ರಾಡಕ್ಟ್ ಏನಿದೆ ಅದು ಒಂದೇ ರೀತಿಯಾಗಿರ್ತಕ್ಕಂಥ ಗುಣಮಟ್ಟವನ್ನ ಅಥವಾ ಸ್ಟ್ಯಾಂಡರ್ಡ್ ಅನ್ನ ಹೊಂದಿರತಕ್ಕಂಥದ್ದಾಗುತ್ತೆ.
ಅದನ್ನ ನಾವು ಐಡೆಂಟಿಕಲ್ ಪ್ರಾಡಕ್ಟ್ ಅಂತ ಹೇಳಿ ನಾವು ಒಂದೇ ರೀತಿಯಾದಂತಹ ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಸೊ ನಂಬರ್ 1 ಅಂತ ಬಂದಾಗ ದ ಪ್ರಾಡಕ್ಟ್ ಈಸ್ ಸ್ಟ್ಯಾಂಡರ್ಡೈಸ್. ನಂಬರ್ 2 ಅಂತ ಬಂದಾಗ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಇಸ್ ದ ಕಂಟಿನ್ಯೂಯಸ್ ಪ್ರೋಸೆಸ್. ನಾವ್ ಈಗಾಗಲೇ ಹೇಳಿದ್ವಿ ದ ರಾ ಮಟೀರಿಯಲ್ ವಿಲ್ ಬಿ ಕನ್ವರ್ಟೆಡ್ ಇಂಟು ದ ಫಿನಿಶ್ಡ್ ಪ್ರಾಡಕ್ಟ್. ವೇರಿಯಸ್ ಸ್ಟೇಜಸ್ ಆರ್ ಎ ವೇರಿಯಸ್ ಪ್ರೋಸೆಸ್ ಆರ್ ದೇರ್ ಅಂತ ಹೇಳಿದ್ವಿ ನಾವು. ಹಾಗಾಗಿ ಇದು ನಿರಂತರವಾಗಿರ್ತಕ್ಕಂಥ ಪ್ರೋಸೆಸ್ ನಲ್ಲಿ ಇರ್ತಕ್ಕಂಥದ್ದು. ಯಾಕೆಂದ್ರೆ ಒಂದೇ ಹಂತದಲ್ಲಿ ಇದು ಸಿದ್ಧ ವಸ್ತುವಾಗಿ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ ಆಫ್ ಪ್ರೋಸೆಸ್ ಆಗಿರೋದ್ರಿಂದ ಇಲ್ಲಿ ಒಂದು ಇಂಡಸ್ಟ್ರಿಯಲ್ಲಿ ಅಥವಾ ಒಂದು ಪ್ರೋಸೆಸ್ ನಲ್ಲಿ ಅಥವಾ ಒಂದು ಸ್ಟೇಜಸ್ ನಲ್ಲಿ ಇಲ್ಲಿ ಇನ್ಪುಟ್ ಆಗಿರ್ತಕ್ಕಂಥದ್ದು ಮತ್ತೆ ಔಟ್ಪುಟ್ ಆಗುತ್ತೆ. ಇಲ್ಲಿ ಔಟ್ಪುಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಪ್ರೋಸೆಸ್ ನಲ್ಲಿ ಅದು ಇನ್ಪುಟ್ ಆಗುತ್ತೆ. ಅಲ್ಲಿ ಇನ್ಪುಟ್ ಆಗಿ ಮತ್ತೆ ಔಟ್ಪುಟ್ ಆಗಿದ್ದು ಮತ್ತೆ ನೆಕ್ಸ್ಟ್ ಪ್ರೋಸೆಸ್ ನಲ್ಲಿ ಇನ್ಪುಟ್ ಆಗುತ್ತೆ. ಅಲ್ಲಿ ಫೈನಲ್ ಪ್ರೋಸೆಸ್ ನಲ್ಲಿ ಔಟ್ಪುಟ್ ಇಸ್ ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗೂಡ್ಸ್ ಆಗಿ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಅಂತ ಹೇಳ್ತೀವಿ. ಅಂತಿಮವಾಗಿ ಅದು ಸಿದ್ಧ ವಸ್ತುವಾಗಿ ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಪ್ರೋಸೆಸ್ ಕಾಸ್ಟಿಂಗ್ ಈಸ್ ಒನ್ ಆಫ್ ದ ಸೈಲೆಂಟ್ ಆರ್ ಇಂಪಾರ್ಟೆಂಟ್ ಫೀಚರ್ಸ್ ಅಂತ ಬಂದ್ರೆ ಪ್ರೋಸೆಸ್ ಕಾಸ್ಟಿಂಗ್ ನಲ್ಲಿ ಸೊ ಇನ್ ಕೇಸ್ ದ ಪ್ರೊಡಕ್ಷನ್ ಆಫ್ ಎ ಗೂಡ್ಸ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಆಗುತ್ತೆ, ಕಂಟಿನ್ಯೂಯಸ್ ಇರ್ತಕ್ಕಂಥದ್ದು. ನಂಬರ್ 3 ದ ಫಿನಿಶ್ಡ್ ಪ್ರಾಡಕ್ಟ್ ಈಸ್ ಎ ರಿಸಲ್ಟ್ ಆಫ್ ಎ 2 or more process. Sorry, the finished product or a goods is the result of 2 or more process. ಕೆಲವೊಂದು ಸಂದರ್ಭದಲ್ಲಿ ಎರಡೇ ಪ್ರೋಸೆಸ್ ಗೆ ನೋಡಿ ಪ್ರೋಸೆಸ್ 1 ಪ್ರೋಸೆಸ್ 2 ಸ್ಟೇಜಸ್ 1 ಸ್ಟೇಜಸ್ 2 ಅಂತ ಹೇಳಿ ನಾವು ಕರಿತೀವಿ. ಎರಡೇ ಹಂತದಲ್ಲಿ ಅದು ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಹೊರಬಹುದು. ಕೆಲವೊಂದು ಸಂದರ್ಭದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಹಂತಗಳನ್ನ ದಾಟಿ ಅದು ಸಿದ್ಧ ವಸ್ತುವಾಗಿ ಬರ್ತಕ್ಕಂಥದ್ದು ಪ್ರೋಸೆಸ್ ಕಾಸ್ಟಿಂಗ್ ನ ಇನ್ನೊಂದು ಗುಣಲಕ್ಷಣ ಅಂತ ಹೇಳಿ ನಾವು ಕರಿತೀವಿ. ನಂಬರ್ 4 ಅಂತ ಬಂದ್ರೆ ದ ಔಟ್ಪುಟ್ ಆಫ್ ಎ ಒನ್ ಪ್ರೋಸೆಸ್ ಬಿಕಮ್ಸ್ ಎ ಇನ್ಪುಟ್ ಆಫ್ ದ ನೆಕ್ಸ್ಟ್ ಪ್ರೋಸೆಸ್. ದ ಪ್ರೋಸೆಸ್ ಅಂಡ್ ದಟ್ ಆಫ್ ದ ಲಾಸ್ಟ್ ಪ್ರೋಸೆಸ್ ಈಸ್ ಟ್ರಾನ್ಸ್ಫರ್ ಟು ಫಿನಿಶ್ಡ್ ಸ್ಟಾಕ್ ಅಂತ ಹೇಳಿ ನಾವು ಕರಿತೀವಿ. ನೋಡಿ ಒಂದು ಪ್ರೋಸೆಸ್ ನಲ್ಲಿ ಔಟ್ಪುಟ್ ಆಗಿದ್ದು ನೆಕ್ಸ್ಟ್ ಪ್ರೋಸೆಸ್ ನಲ್ಲಿ ಇನ್ಪುಟ್ ಆಗುತ್ತೆ. ಫೈನಲ್ ಆಗಿ ಔಟ್ಪುಟ್ ಆಗಿರ್ತಕ್ಕಂಥದ್ದನ್ನ ಫಿನಿಶ್ಡ್ ಸ್ಟಾಕ್ ಅಂತ ಹೇಳಿ ನಾವು ಕರಿತೀವಿ ಅಂತಕ್ಕಂಥದ್ದು. ನಂಬರ್ 5 ಅಂತ ಬಂದ್ರೆ ಕಾಸ್ಟ್ ಪರ್ ಯೂನಿಟ್ ಈಸ್ ದ ಆವರೇಜ್ ಕಾಸ್ಟ್ ಅಂತೀವಿ. ಕಾಸ್ಟ್ ಪರ್ ಯೂನಿಟ್ ಈಸ್ ಆವರೇಜ್ ಕಾಸ್ಟ್ ಅಂತೀವಿ. ಇಲ್ಲಿ ಹೌ ಟು ಕ್ಯಾಲ್ಕುಲೇಟ್ ದ ಸೊ ಇನ್ ಕೇಸ್ ಬೈ ಕಾಸ್ಟ್ ಅಂತ ಬಂದಾಗ ಸೊ ಇನ್ ಕೇಸ್ ಬೈ ಕಾಸ್ಟ್ ಪರ್ ಯೂನಿಟ್ ಈಸ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇನ್ಪುಟ್ ಯೂನಿಟ್ಸ್ ಅಂತ ಹೇಳಿ ನಾವು ಮಾಡ್ತೀವಿ. ಹಾಗಾಗಿ ನಂಬರ್ ಆಫ್ ಯೂನಿಟ್ಸ್ ಅಂತ ಮಾಡ್ತೀವಿ, ಅದು ಆವರೇಜ್ ಕಾಸ್ಟ್ ಆಗಿ ಇರುತ್ತೆ. ಸರಾಸರಿ ವೆಚ್ಚ ಅಂತ ಹೇಳಿ ನಾವು ಕರಿತಕ್ಕಂಥದ್ದಾಗುತ್ತೆ. ಲಾಸ್ಟ್ ಒನ್ ಇಸ್ ದ ಕಾಸ್ಟ್ ಆಫ್ ಈಚ್ ಪ್ರೋಸೆಸ್ ಈಸ್ ಕಲೆಕ್ಟೆಡ್ ಅಂತೀವಿ. ಕಾಸ್ಟ್ ಆಫ್ ಈಚ್ ಪ್ರೋಸೆಸ್ ಈಸ್ ಕಲೆಕ್ಟೆಡ್. ಪ್ರತಿ ಒಂದು ಹಂತದಲ್ಲಿ ನಾನು ಈಗಾಗಲೇ ಬಂದೆ ಹೇಳ್ತಾ ಮೊದಲನೇ ಪ್ರೋಸೆಸ್ ನಲ್ಲಿ ರಾ ಮಟೀರಿಯಲ್ಸ್ ಏನಿದೆ ಅದು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೆಕೆಂಡ್ ಪ್ರೋಸೆಸ್ ನಲ್ಲೂ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಥರ್ಡ್ ಪ್ರೋಸೆಸ್ ನಲ್ಲೂ ನಾವು ಮಾಡ್ತಾ ಹೋಗ್ತಕ್ಕಂಥದ್ದಾಗುತ್ತೆ. ಪ್ರತಿ ಒಂದು ಪ್ರೋಸೆಸ್ ಎಂಟ್ರಿ ಆಗ್ತಕ್ಕಂಥದ್ದಾಗುತ್ತೆ. ಫೈನಲ್ ಆಗಿ ಸಿದ್ಧ ವಸ್ತುವಾಗಿ ಅದು ಹೊರಗೆ ಬರ್ತಕ್ಕಂಥದ್ದಾಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಪ್ರತಿ ಒಂದು ಹಂತದಲ್ಲಿ ಬರ್ತಕ್ಕಂಥದ್ದು ಏನಿದೆ ಪ್ರತಿಯೊಂದು ಹಂತದಲ್ಲೂ ಸಹ ಪ್ರೋಸೆಸ್ ಕಾಸ್ಟಿಂಗ್ ನಲ್ಲಿ ಎಂಟ್ರಿ ಆಗೋದ್ರಿಂದ ಇಲ್ಲಿ ಯಾವ ಪ್ರೋಸೆಸ್ ನಲ್ಲಿ ಲಾಸ್ ಆಯ್ತು, ಯಾವ ಕಾರಣಕ್ಕೆ ಲಾಸ್ ಆಯ್ತು ಅಂತಕ್ಕಂಥದ್ದನ್ನ ಈಸಿಯಾಗಿ ಫೈಂಡ್ ಔಟ್ ಅನ್ನ ಮಾಡ್ತಕ್ಕಂಥದ್ದು ಇಲ್ಲಿ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ನಾವು ಪ್ರೊಸೀಜರ್ಸ್ ಬಂದ್ಬಿಡೋಣ. ಹಾಗಾದ್ರೆ ವಾಟ್ ಆರ್ ದ ಪ್ರೊಸೀಜರ್ಸ್ ಫಾರ್ ದ ಪ್ರೋಸೆಸ್ ಕಾಸ್ಟಿಂಗ್? ದ ಎಸೆನ್ಸಿಯಲ್ ಸ್ಟೇಜಸ್ ಇನ್ ದ ಪ್ರೋಸೆಸ್ ಕಾಸ್ಟಿಂಗ್ ಪ್ರೊಸೀಜರ್ಸ್ ಅಂತ ಬಂದಾಗ ಈಗಾಗಲೇ ನಾವು ನಂಬರ್ ಆಫ್ ಸ್ಟೇಜಸ್ ಅಂತ ಹೇಳಿ ನಾವು ಬಂದಿರೋದ್ರಿಂದ ಹಾಗಾದ್ರೆ ಈಗ ಏನು ನಾವು ಪ್ರೊಸೀಜರ್ಸ್ ಅನ್ನ ಮಾಡ್ತೀವಿ ಅನ್ನೋದಾದ್ರೆ ನಂಬರ್ 1 ದ ಫ್ಯಾಕ್ಟರಿ ಇಸ್ ಡಿವೈಡೆಡ್ ಇಂಟು ನಂಬರ್ ಆಫ್ ಪ್ರೋಸೆಸ್. ದ ಫ್ಯಾಕ್ಟರಿ ಆರ್ ಇಂಡಸ್ಟ್ರಿ ಆರ್ ಎ ಅಂಡರ್ಟೇಕಿಂಗ್ಸ್ ಈಸ್ ಎ ಡಿವೈಡೆಡ್ ಇಂಟು ನಂಬರ್ ಆಫ್ ಪ್ರೋಸೆಸ್. ಇಲ್ಲಿ ನಂಬರ್ ಆಫ್ ಪ್ರೋಸೆಸ್ ಅಂದ್ರೆ ಇಷ್ಟೇ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಉದ್ದಿಮೆ ಅಂತ ಬಂದಾಗ ಯಾವುದೇ ಒಂದು ವಸ್ತು ಒಂದೇ ಹಂತದಲ್ಲಿ ಅಂತಿಮ ವಸ್ತುವಾಗಿ ಹೊರಗೆ ಬರ್ಲಿಕ್ಕೆ ಸಾಧ್ಯವಿಲ್ವೋ ಅಂತಹ ಉದ್ಯಮಗಳು ಹಲವಾರು ಹಂತಗಳನ್ನ ಅಥವಾ ಹಲವಾರು ಸ್ಟೇಜಸ್ ಅನ್ನ ಅಥವಾ ಹಲವಾರು ಪ್ರೋಸೆಸ್ ಗಳನ್ನ ಹೊಂದಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಒನ್ ಇಂಡಸ್ಟ್ರೀಸ್ ಆರ್ ಎ ಫ್ಯಾಕ್ಟರಿ ಆರ್ ಎ ಕಂಪನಿ ಆರ್ ಎ ಅಂಡರ್ಟೇಕಿಂಗ್ಸ್ ಈಸ್ ಎ ಕನ್ವರ್ಟೆಡ್ ಇನ್ ಟು ದ ನಂಬರ್ ಆಫ್ ಪ್ರೋಸೆಸ್ ಅಂತ. ಅಲ್ಲಿ ನಂಬರ್ ಆಫ್ ಪ್ರೋಸೆಸ್ ಮೀನ್ಸ್ ನಂಬರ್ ಆಫ್ ಸ್ಟೇಜಸ್ ಅಂತೀವಿ. ಸ್ಟೇಜ್ 1, 2, 3 ಆಗ್ಬಹುದು ಅಥವಾ 1, 2 ನಲ್ಲಿ ಅದು ಫೈನಲ್ ಪ್ರಾಡಕ್ಟ್ ಆಗಿ ಬರಬಹುದು. ಹಾಗಾಗಿ ದ ಫ್ಯಾಕ್ಟರಿ ಇಸ್ ಡಿವೈಡೆಡ್ ಇಂಟು
number of process. Number 2, each process account is debited with all the direct cost and the overheads allocated are apportioned to the process. ಈಗಾಗಲೇ ನಾವು ಹೇಳಿದ್ವಿ each process account will be maintained ಅಂತ. ಪ್ರತಿ ಒಂದು process account ಅನ್ನ ನಾವು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಪ್ರೋಸೆಸ್ ಎ, ಪ್ರೋಸೆಸ್ ಬಿ, ಪ್ರೋಸೆಸ್ ಸಿ ಆಗಿರ್ಬೋದು, ಪ್ರೋಸೆಸ್ ಎಕ್ಸ್ ವೈ ಝೆಡ್ ಆಗಿರ್ಬೋದು, ಪ್ರೋಸೆಸ್ 1 2 3 ಆಗಿರ್ಬೋದು. ಹೀಗೆ ಹಾಗಾಗಿ ನಾವೇನ್ ಮಾಡ್ತೀವಿ, ಪ್ರತಿ ಒಂದು ಪ್ರೋಸೆಸ್ ನಲ್ಲಿ ನಾವು ಇಲ್ಲಿ ಮೇಂಟೈನ್ ಅನ್ನ ಮಾಡ್ತಾ ಹೋಗ್ತೀವಿ. ಅಲ್ಲಿ ಮೇಂಟೈನ್ ಅನ್ನ ಮಾಡ್ತಕ್ಕಂಥದ್ದು ಏನಿದೆ ಅಂದ್ರೆ ದ ಪ್ರೋಸೆಸ್ ಅಕೌಂಟ್ ಇಸ್ ಡೆಬಿಟೆಡ್ ವಿತ್ ದ ಆಲ್ ಡೈರೆಕ್ಟ್ ಕಾಸ್ಟ್. ಇಲ್ಲಿ ಕಾಸ್ಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್ ಅಂತೀವಿ, ಡೈರೆಕ್ಟ್ ಕಾಸ್ಟ್ ಅಂಡ್ ಆಲ್ಸೋ ಇಂಡೈರೆಕ್ಟ್ ಕಾಸ್ಟ್ ಅಂತ ಹೇಳ್ತೀವಿ. ಹಾಗಾಗಿ ಡೈರೆಕ್ಟ್ ಕಾಸ್ಟ್ ಅಥವಾ ಇಂಡೈರೆಕ್ಟ್ ಕಾಸ್ಟ್ ಮೀನ್ಸ್ ಓವರ್ ಹೆಡ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಡೈರೆಕ್ಟ್ ಕಾಸ್ಟ್ ಮತ್ತು ಓವರ್ ಹೆಡ್ ಎಕ್ಸ್ಪೆನ್ಸಸ್ ಏನಿದೆಯಲ್ಲ ಅದನ್ನೆಲ್ಲದನ್ನು ನಾವು ಏನ್ ಮಾಡ್ತೀವಿ, ಡೆಬಿಟೆಡ್ ಟು ಪ್ರೋಸೆಸ್ ಅಕೌಂಟ್ ಗೆ ನಾವು ಡೆಬಿಟ್ ಮಾಡ್ತಾ ಹೋಗ್ತೀವಿ. ಹಾಗೆ ಡೆಬಿಟ್ ಮಾಡತಕ್ಕಂಥದ್ದು ಏನಿದೆ ಆನ್ ದ ಬೇಸಿಸ್ ಆಫ್ ಪ್ರೊಪೋರ್ಷನೇಟ್ ಅಂತ ಹೇಳಿ ನಾವು ಕರಿತೀವಿ. ಏನು ಪ್ರೊಪೋರ್ಷನೇಟ್ ಇದೆಯಲ್ಲ ಆ ಪ್ರೊಪೋರ್ಷನೇಟ್ ಪ್ರಕಾರ ಪ್ರತಿಯೊಂದು ಪ್ರೋಸೆಸ್ ಅಕೌಂಟ್ ನಲ್ಲಿ ಆಯಾ ಪ್ರೋಸೆಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಡೈರೆಕ್ಟ್ ಅಂಡ್ ಆಲ್ಸೋ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ದಟ್ ಮೀನ್ಸ್ ಈ ಓವರ್ ಹೆಡ್ ಏನಿದೆಯಲ್ಲ ಅದನ್ನೆಲ್ಲ ಡೆಬಿಟ್ ಮಾಡ್ತಾ ಹೋಗ್ತೀವಿ. ಆ ಡೆಬಿಟ್ ಮಾಡ್ತಾ ಹೋದ್ಮೇಲೆ ಏನ್ ಮಾಡ್ತೀವಿ, ಸೊ ಹಾಗಾದ್ರೆ ಇನ್ಪುಟ್ ಯೂನಿಟ್ಸ್ ಎಷ್ಟಾಗಿದೆ, ಹೌ ಮಚ್ ಇನ್ಪುಟ್ ಯೂನಿಟ್ಸ್ ಇದೆಯಲ್ಲ, ಇನ್ಪುಟ್ ಯೂನಿಟ್ಸ್ ಇಷ್ಟ ಆದ್ರೆ ಔಟ್ಪುಟ್ ಎಷ್ಟಾಗಿದೆ ಅಂತ ನೋಡ್ತೀವಿ. ಅಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಈಕ್ವಲ್ ಆಗಿದ್ರೆ ಸೊ ಇನ್ ಕೇಸ್ ದೇರ್ ಇಸ್ ನೋ ನಾರ್ಮಲ್ ಲಾಸ್, ದೇರ್ ಇಸ್ ನೋ ಅಬ್ನಾರ್ಮಲ್ ಲಾಸ್, ದೇರ್ ಇಸ್ ನೋ ಅಬ್ನಾರ್ಮಲ್ ಗೇನ್. ನೋಡಿ ಇನ್ಪುಟ್ ಎಷ್ಟಾಗಿದೆಯಾ ಅದಷ್ಟು ಔಟ್ಪುಟ್ ಆಗಿದೆ ಅಂದ್ರೆ ಯಾವುದೇ ರೀತಿಯಾದಂತಹ ಲಾಸಸ್ ಇಲ್ಲ ಎಂಬತಕ್ಕಂಥದ್ದು. ಇನ್ಪುಟ್ ಗಿಂತ ಔಟ್ಪುಟ್ ಕಡಿಮೆ ಆಗಿದೆ ಅಂದ್ರೆ ಆಟೋಮೆಟಿಕಲಿ ನೀವು ಫೈಂಡ್ ಔಟ್ ಅನ್ನು ಮಾಡ್ಬೇಕಾಗುತ್ತೆ, ನೋಡ್ಬೇಕಾಗತ್ತೆ. ಹಾಗಾದ್ರೆ ನಾರ್ಮಲ್ ಲಾಸ್ ಎಷ್ಟಾಗಿದೆ, ಅಬ್ನಾರ್ಮಲ್ ಲಾಸ್ ಎಷ್ಟಾಗಿದೆ ಎಂಬತಕ್ಕಂಥದ್ದನ್ನ ಪ್ರತಿ ಒಂದು ಹಂತದಲ್ಲಿ ನಾವು ಪ್ರೋಸೆಸ್ ನಲ್ಲಿ ನೋಡೋದ್ರಿಂದ ಇಲ್ಲಿ ನಾವು ಇಷ್ಟೇ ಈಚ್ ಪ್ರೋಸೆಸ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್ ವಿತ್ ದ ಡೈರೆಕ್ಟ್ and the overheads allocated or apportioned to the process. Number 3 ಅಂತ ಬಂದ್ರೆ the output of the process is transferred to the next process in the sequences. Means in case input ಎಷ್ಟಾಯ್ತು ಅದರಿಂದ ಔಟ್ಪುಟ್ ಎಷ್ಟಾಯ್ತು, ಬ್ಯಾಲೆನ್ಸಿಂಗ್ ಎಷ್ಟಿದೆ ಅಂತಕ್ಕಂಥದ್ದನ್ನ ನೋಡ್ತಕ್ಕಂಥದ್ದು. Number 4 ಅಂತ ಬಂದ್ರೆ the finished product means the finished output of the last process or a final process is transferred to the finished goods or a finished stock account. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಒಂದು 3 ಪ್ರೋಸೆಸ್ ಇದೆ ಅಂತ ನಾವು ತಿಳ್ಕೊಂಡ್ರೆ, ಪ್ರೋಸೆಸ್ ಎ, ಪ್ರೋಸೆಸ್ ಬಿ ಅಂಡ್ ಆಲ್ಸೋ ಪ್ರೋಸೆಸ್ ಸಿ ಅಥವಾ ಪ್ರೋಸೆಸ್ ಸಿ ಅಂತ ನಾವು ತಿಳ್ಕೊಂಡ್ರೆ, ಪ್ರೋಸೆಸ್ ಫಸ್ಟ್ ಏನಿದೆಯಲ್ಲ ಇನ್ಪುಟ್ ಯೂನಿಟ್ಸ್ ಅಂತ ಏನಿದೆಯಲ್ಲ ಆ ಇನ್ಪುಟ್ ಯೂನಿಟ್ಸ್ ಅನ್ನ ರಾ ಮಟೀರಿಯಲ್ ಅಂತ ನಾವೇನ್ ಕರಿತೀವಲ್ಲ, ಇನ್ಪುಟ್ ಅನ್ನ ಫೀಡ್ ಇಟ್ ದ ಫ್ಯಾಕ್ಟರಿ ಅಥವಾ ಫೀಡ್ ಇಟ್ ದ ಮಿಷಿನ್ ಅಂತ ನಾವೇನ್ ಕರಿತೀವಲ್ಲ, ಫಸ್ಟ್ ಪ್ರೋಸೆಸ್ ಇನ್ಪುಟ್ ಅನ್ನ ನಾವೇನ್ ಮಾಡ್ತೀವಿ, ಪ್ರೋಸೆಸ್ ಅಕೌಂಟ್ ಡೆಬಿಟ್ ಸೈಡ್. ಸಮ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಡೈರೆಕ್ಟ್ ಅಂಡ್ ಆಸ್ ವೆಲ್ ಆಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಓವರ್ ಹೆಡ್ಸ್ ಏನಿದೆಯಲ್ಲ ಅದೆಲ್ಲವನ್ನು ಪ್ರೋಸೆಸ್ ಅಕೌಂಟ್ ಡೆಬಿಟ್ ಸೈಡ್ ಮಾಡ್ತೀವಿ. ಆ ಪ್ರೋಸೆಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಬಂದಾಗ ನೀವೇನ್ ಮಾಡ್ತೀರಿ, ಸೊ ಇನ್ ಕೇಸ್ ನಮ್ಮ ಪ್ರೊಸೀಜರ್ ಪ್ರಕಾರ ಸೊ ಇನ್ಪುಟ್ ಯೂನಿಟ್ಸ್ ಎಷ್ಟಿದೆ, ಔಟ್ಪುಟ್ ಯೂನಿಟ್ಸ್ ಎಷ್ಟಿದೆ, ಆ ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಈಕ್ವಲ್ ಆಗಿದ್ರೆ ದೇರ್ ಇಸ್ ನೋ ನಾರ್ಮಲ್ ಲಾಸ್, ದೇರ್ ಇಸ್ ನೋ ಅಬ್ನಾರ್ಮಲ್ ಲಾಸ್, ದೇರ್ ಇಸ್ ನೋ ಅಬ್ನಾರ್ಮಲ್ ಗೇನ್. ಯಾವುದೇ ನಷ್ಟ ಇಲ್ಲ. ಇನ್ಪುಟ್ ಎಷ್ಟಾಗಿದೆಯೋ ಎಂಟೈರ್ ಔಟ್ಪುಟ್ ಆಗಿದೆ, ಆ ಎಂಟೈರ್ ಔಟ್ಪುಟ್ ಅನ್ನ ನೆಕ್ಸ್ಟ್ ಪ್ರೋಸೆಸ್ ಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರಿ. ಹಾಗಾದ್ರೆ ಪ್ರೋಸೆಸ್ ಎ ಟು ಪ್ರೋಸೆಸ್ ಬಿ ಗೆ ಏನ್ ಮಾಡ್ತೀರಿ, ಟ್ರಾನ್ಸ್ಫರ್ ಅನ್ನ ಮಾಡ್ತೀರಿ. ಹಾಗೆ ನೆಕ್ಸ್ಟ್ ಈಗ ಏನಾಗಿದೆ, ಸೆಕೆಂಡ್ ಪ್ರೋಸೆಸ್ ಹೋದ್ರೆ ಥರ್ಡ್ ಪ್ರೋಸೆಸ್ ಬಿ ಮತ್ತು ಸಿ ಮೇಲೆ ಅದಾದ್ರೆ ಕೊನೆಯ ಹಂತದಲ್ಲಿ ಪ್ರೋಸೆಸ್ ಸಿ ನಿಂದ ಏನ್ ಮಾಡ್ತೀರಿ, ಔಟ್ಪುಟ್ ಟ್ರಾನ್ಸ್ಫರ್ ಟು ದ ಫಿನಿಶ್ಡ್ ಗೂಡ್ಸ್ ಅಥವಾ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತೀವಿ. ಹಾಗಾದ್ರೆ ಪ್ರೋಸೆಸ್ ಲಾಸಸ್ ಅಂತ ಹೇಳಿ ನಾವು ಬರ್ತೀವಿ. ಹಾಗಾದ್ರೆ ಪ್ರೋಸೆಸ್ ಲಾಸಸ್ ಅಂದ್ರೆ ಏನು ನೋಡಿ, ಪ್ರೋಸೆಸ್ ಲಾಸಸ್ ಅಂತ ಬಂದಾಗ ಎನಿ ಲಾಸಸ್ ಅರೈಸಿಂಗ್ ಡ್ಯೂ ಟು means while converting the raw materials into the finished goods, certain wastage may be arises at the various stages of productions. Such waste or losses may arise due to evaporations, inefficiency, etc. Such the wastes are known as a process losses.
The process losses may be classified into normal losses and as well as abnormal losses. ನೋಡಿ ಇಲ್ಲಿ process losses ಅಂತ ಹೇಳಿ ನಾವು ಬಂದಾಗ the raw material will be converted into the finished product. Some losses are arises due to evaporations ಅಂತ ಹೇಳ್ತೀವಿ ಅಥವಾ in case some of the others ಅಂತ ಬಂದಾಗ ವೇಸ್ಟೇಜ್ ಅಂತ ನಾವು ಬರ್ತೀವಿ ಅಥವಾ ಇನ್ಎಫಿಸಿಯನ್ಸಿ ಅಂತ ಹೇಳಿ ನಾವು ಕರಿತೀವಿ. ಇಂತಹ ಕಾರಣಗಳಿಂದಾಗಿ ಆಗ್ತಕ್ಕಂಥ ಲಾಸಸ್ ಏನಿದೆಯಲ್ಲ ಇದನ್ನ ಪ್ರೋಸೆಸ್ ಲಾಸಸ್ ಅಂತ ಹೇಳಿ ನಾವು ಕರಿತೀವಿ. ನೋಡಿ ಇಲ್ಲಿ ರಾ ಮಟೀರಿಯಲ್ ವಿಲ್ ಬಿ ಕನ್ವರ್ಟೆಡ್ ಇಂಟು ದ ಫಿನಿಶ್ಡ್ ಪ್ರಾಡಕ್ಟ್ at the time of soil caspe arising due to any losses some of the important causes ಅಂತ ಬಂದಾಗ soil caspe evaporations ಅಂತೀವಿ, ವೇಸ್ಟೇಜ್ ಅಂತ ಹೇಳ್ತೀವಿ ಅಥವಾ ಇನ್ಎಫಿಸಿಯನ್ಸಿ ಅಂತ ಹೇಳಿ ನಾವು ಕರಿತೀವಿ. ಇಂತಹ ಕೆಲವೊಂದು ಕಾರಣಗಳಿಂದಾಗಿ ಯಾವುದೇ ತರಹದ ನಷ್ಟಗಳು ಆದಂತಹ ಸಂದರ್ಭದಲ್ಲಿ ಅಂತಹ ನಷ್ಟವನ್ನ ಪ್ರೋಸೆಸ್ ಲಾಸಸ್ ಅಂತ ಹೇಳಿ ನಾವು ಕರಿತೀವಿ. The process losses can be classified into two types ಅಂತ ಹೇಳಿ ನಾವು ಕರಿತೀವಿ. ಒಂದು ನಾರ್ಮಲ್ ಲಾಸಸ್, ಇನ್ನೊಂದು ಅಬ್ನಾರ್ಮಲ್ ಲಾಸಸ್ ಅಂತ ಹೇಳಿ ನಾವು ಕರಿತೀವಿ. ಆದ್ರೆ ವಾಟ್ ಮೀನ್ ಬೈ ಇನ್ ಕೇಸ್ ನಾರ್ಮಲ್ ಲಾಸಸ್ ಅಂತ ಹೇಳಿ ನಾವು ಕರೆಯೋದಾದ್ರೆ ಎನಿ ಲಾಸಸ್ ಅರೈಸಿಂಗ್ ಡ್ಯೂ ಟು ದ ನಾರ್ಮಲ್ ಫ್ಯಾಕ್ಟರ್ಸ್ ಲೈಕ್ evaporations, withdrawal of taste, soil caspe sampling, unavoidable spoilage quantities, etc. constitute the normal losses. These losses cannot be avoided. ಕೆಲವೊಂದು ಸಂದರ್ಭದಲ್ಲಿ ನಾವು ನಾರ್ಮಲ್ ಲಾಸಸ್ ಅಂತೀವಿ, ಸಾಮಾನ್ಯವಾಗಿ ಆಗ್ತಕ್ಕಂತಹ ನಷ್ಟಗಳು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಆಗ್ತಕ್ಕಂಥ ನಷ್ಟಗಳು ಅಂತ ಹೇಳಿ ಬಂದಾಗ ದ ರಾ ಮಟೀರಿಯಲ್ ವಿಲ್ ಬಿ ಕನ್ವರ್ಟೆಡ್ ಇಂಟು ದ ಫಿನಿಶ್ಡ್ ಪ್ರಾಡಕ್ಟ್ ಅಂತ ಬಂದಾಗ ಸಮಕ ಲಾಸಸ್ ಆಗ್ತಕ್ಕಂಥದ್ದು. ಅಂತ ಲಾಸಸ್ಗಳು ಯಾವಾಗ ಯಾವ ಕಾರಣದಿಂದ ಆಗ್ತಕ್ಕಂಥದ್ದು ಅನ್ನೋದಾದ್ರೆ ಈ ಎವಾಪರೇಷನ್ಸ್ ಅಂತೀವಿ, ಆವಿ ಆಗ್ತಕ್ಕಂಥದ್ದು. ಕೆಲವೊಂದು ವಸ್ತುಗಳನ್ನು ಉತ್ಪಾದನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಯಿಲ್ ಕ್ಯಾಸ್ಪೆ ನಾವು ಘನ ಮತ್ತು ದ್ರವ ಮತ್ತು ಅನಿಲ ಅಂತ ಹೇಳಿ ನೋಡ್ತಾ ಇರ್ತೀವಿ. ಘನ, ದ್ರವ, ಅನಿಲ ಅಂತ ಹೇಳಿ ನೋಡ್ತಾ ಇರ್ತೀವಿ. ಸಮ್ ಆಫ್ ದ ಇನ್ ಕೇಸ್ ಇಲ್ಲಿ ಗ್ಯಾಸ್ ಅಂತ ಬಂದಾಗ ನೋಡಿ, ಅನಿಲಕ್ಕೆ ನಾವು ಎಕ್ಸಾಂಪಲ್ ಕೊಡೋದಾದ್ರೆ ಗ್ಯಾಸ್ ಅಂತ ನಾವು ಕೊಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಆರ್ ಪ್ರೊಡ್ಯೂಸಿಂಗ್ ಆಫ್ ದ ಗ್ಯಾಸ್ ಅಂತ ಬಂದಾಗ ಕೆಲವೊಂದು ಸಂದರ್ಭದಲ್ಲಿ ಲೀಕೇಜ್ ಆಗ್ತಕ್ಕಂಥದ್ದಾಗ್ಬೋದು ಅಥವಾ ಕೆಲವೊಂದು ಸಂದರ್ಭದಲ್ಲಿ ಆವಿ ಆಗ್ತಕ್ಕಂಥದ್ದು ಎವಾಪರೇಷನ್ಸ್ ಅಂತ. ಈಗ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ನಷ್ಟಗಳು ಆಗೋದಾದ್ರೆ ನೋಡಿ, ಗ್ಯಾಸ್ ಇಂಡಸ್ಟ್ರಿ ಅಂತ ಬಂದಾಗ ನಂಬರ್ ಆಫ್ ಪ್ರೋಸೆಸ್ ಅಂತ ಬಂದಾಗ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಿ ಫೈನಲ್ ಸ್ಟೇಜ್ ತಲುಪಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ವೇಪರೇಷನ್ ಆಗ್ಬಹುದು ಅಥವಾ ವೇಸ್ಟ್ ಆಗ್ಬಹುದು. ಅಥವಾ ಇನ್ನೂ ಕೆಲವೊಂದು ನಾವು ಕೊಡ್ತಕ್ಕಂಥದ್ದಾದ್ರೆ ಈಗಾಗಲೇ ಇರ್ತಕ್ಕಂಥದ್ದು ಏನಿದೆಯಲ್ಲ ಅಭಿರುಚಿ ಅಂತ ಹೇಳಿ ನಾವು ಕರಿತೀವಿ. ಅಭಿರುಚಿಯಲ್ಲಿ ಏನಾದ್ರೂ ಬದಲಾವಣೆಗಳಾಗಿ ಅದನ್ನ ನಾವು ಏನಾದ್ರೂ ಬದಲಾವಣೆಯಾಗಿ ಚೇಂಜಸ್ ಅನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರೂ ನಷ್ಟ ಆದ್ರೆ ಅಥವಾ ಇನ್ನೂ ಒಂದು ಕೆಲವೊಂದು ಸಂದರ್ಭದಲ್ಲಿ ನಾವು ಶಾಂಪಲ್ಸ್ ಅಂತ ಹೇಳಿ ನಾವು ಕೊಡ್ತೀವಿ, ಗಿಫ್ಟ್ ಅಂತ ಹೇಳಿ ನಾವು ಕೊಡ್ತೀವಿ. ನೋಡಿ, ನೀವು ಯಾವ್ದಾದ್ರು ಒಂದು ಹೊಸ ಪ್ರಾಡಕ್ಟ್ ಅನ್ನ ನೀವು ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಅನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಓಲ್ಡ್ ಪ್ರಾಡಕ್ಟ್ ಇದೆಯಲ್ಲ, ಆ ಓಲ್ಡ್ ಪ್ರಾಡಕ್ಟ್ ಜೊತೆಗೆ ಒಂದು ನ್ಯೂ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕ ಸಂದರ್ಭದಲ್ಲಿ ಸಮ್ ಸ್ಯಾಂಪಲ್ಸ್ ಅಂತ ಕೊಡ್ತಾರೆ. ಅಥವಾ ಇನ್ನೂ ಏನ್ ಮಾಡ್ತಾರೆ, ಕೆಲವೊಂದು ಪ್ರಾಡಕ್ಟ್ ಮಾರಾಟ ಆಗ್ತಾ ಇರಲ್ಲ, ಅದರ ಮಾರಾಟವನ್ನು ಇನ್ನೂ ಜಾಸ್ತಿ ಮಾಡ್ಬೇಕಾಗತ್ತೆ. ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಕ್ವಾಂಟಿಟಿಯನ್ನ ಜಾಸ್ತಿ ಮಾಡ್ತಾರೆ. ಹಾಗೆ ಸಮ್ ಶಾಂಪಲ್ಸ್ ಅನ್ನ ಏನಾದ್ರು ಕೊಟ್ರೆ ಅಥವಾ ಇನ್ನೂ ನಾವು ಕೆಲವೊಂದು ಕಾರಣಗಳನ್ನ ಹೇಳೋದಾದ್ರೆ ವೇಸ್ಟೇಜಸ್ ಅಂತ ಹೇಳಿ ನಾವು ಕರಿತೀವಿ. ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ವೇಸ್ಟೇಜ್ ಆಗ್ತಕ್ಕಂಥದ್ದಾಗತ್ತೆ, ಅದನ್ನ ನಾವು ಯಾವ ಕಾರಣಕ್ಕೂ ತಡೆಯಕ್ ಆಗೋದಿಲ್ಲ. ಇಂತಹ ಕಾರಣಗಳಿಂದಾಗಿ ಇಂತಹ ಅಂಶಗಳಿಂದಾಗಿ ಕೆಲವೊಂದು ನಷ್ಟ ಆದ್ರೆ ಅನ್ಅವಾಯ್ಡಬಲ್ ಅಂತ ಹೇಳಿ ಇದನ್ನ ನಾವು ಯಾವ ಕಾರಣಕ್ಕೂ ತಡೆಯಕ್ ಆಗೋದಿಲ್ಲ. ಅನ್ಅವಾಯ್ಡಬಲ್ ಕಾಸಸ್ ಇವು. ಯಾವ ಕಾರಣದಿಂದಲೂ ಇವನ್ನ ಅವಾಯ್ಡ್ ಮಾಡಕ್ಕಾಗಲ್ಲ, ನಿಯಂತ್ರಣ ಮಾಡಕ್ಕಾಗಲ್ಲ. ನಿಯಂತ್ರಣವನ್ನ ತಪ್ಪಿ ಈಗ ಆಗ್ತಕ್ಕಂಥ ಈ ನಷ್ಟ ಏನಿದೆಯಲ್ಲ ನಾವು ನಾರ್ಮಲ್ ಲಾಸಸ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಇದನ್ನ ಔಟ್ ಟು ಟ್ರೀಟ್, ಹಾಗಾದ್ರೆ ನೀವು ಇದನ್ನ ಹೇಗೆ ಟ್ರೀಟ್ ಮಾಡ್ತೀರಿ ಅನ್ನೋದಾದ್ರೆ ದ ನಾರ್ಮಲ್ ಲಾಸಸ್ ಈಸ್ ಬೋರ್ನ್ ಬೈ ದ ಗುಡ್ ಯೂನಿಟ್ಸ್. ಈ ನಾರ್ಮಲ್ ಲಾಸಸ್ ಆಗಿರ್ತಕ್ಕಂಥ ಯೂನಿಟ್ಸ್ ಇದೆಯಲ್ಲ ಇದನ್ನ ನಾವು ಪ್ರಾಸೆಸ್ ಕಾಸ್ಟಿಂಗ್ ನಲ್ಲಿ ಯೂನಿಟ್ಸ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ. when there is a normal losses is usually cost of remaining the good units are increased. The normal losses should be credited to the process account. In another words, the cost of a normal losses units will be separated in the good units. ಇಲ್ಲಿ ನೋಡಿ, ನಾವು ನಾರ್ಮಲ್ ಲಾಸಸ್ ಅಂತೀವಿ. ಇಲ್ಲಿ ನಾರ್ಮಲ್ ಲಾಸಸ್ ಅಂತ ಬಂದಾಗ ಹೌ ಟು ಕ್ಯಾಲ್ಕುಲೇಟ್ ದ ನಾರ್ಮಲ್ ಲಾಸಸ್ ಅಂತ
ಹಾಗಾದ್ರೆ ಹೌ ಟು ಕ್ಯಾಲ್ಕುಲೇಟ್ ದ ನಾರ್ಮಲ್ ಲಾಸಸ್ ಅಂತ ಒಂದು ಎಕ್ಸಾಂಪಲ್ ಅನ್ನ ನಾವು ಕೊಡೋಣ. ಇಲ್ಲಿ ಫಸ್ಟ್ ಪ್ರೋಸೆಸ್ ನಲ್ಲಿ ಇನ್ಪುಟ್ ಯೂನಿಟ್ಸ್ ಅಂತ ಹೇಳ್ಬಿಟ್ಟು 1000 ಯೂನಿಟ್ಸ್ ಅನ್ನ ನಾವೇನ್ ಮಾಡ್ತೀವಿ, ಇನ್ಪುಟ್ ಯೂನಿಟ್ಸ್ ಅಂತ ತಗೊಳ್ತೀವಿ. ಫಸ್ಟ್ ಪ್ರೋಸೆಸ್ ನಲ್ಲಿ ಇನ್ಪುಟ್ ಯೂನಿಟ್ಸ್ ಎಷ್ಟಿದೆ, 1000 ಯೂನಿಟ್ಸ್. ಹಾಗಾದ್ರೆ ನಾರ್ಮಲ್ ಲಾಸಸ್ 10% ಅಂತ ಬಂದಾಗ ನೋಡಿ, ನಾರ್ಮಲ್ ಲಾಸಸ್ 10% ಅಂತ ಬಂದಾಗ ಹೌ ಟು ಕ್ಯಾಲ್ಕುಲೇಟ್ ದ ನಾರ್ಮಲ್ ಲಾಸಸ್ ಅಂತ ಬಂದಾಗ ಇನ್ಪುಟ್ ಯೂನಿಟ್ಸ್ ಎಷ್ಟಿದೆ ಅದ್ರ ಮೇಲೆ ನೀವು 10% ಅನ್ನ ಮಾಡ್ತೀರಿ. ಹಾಗಾದ್ರೆ ಇನ್ಪುಟ್ ಯೂನಿಟ್ಸ್ 1000 ಯೂನಿಟ್ಸ್ ಆದ್ರೆ ಹಾಗಾದ್ರೆ ನಾರ್ಮಲ್ ಲಾಸಸ್ ಏನಾಗುತ್ತೆ, 1000 into 10 divided by 100 ಅಂದ್ರೆ so in case the normal losses unit is 100 units ಆಗುತ್ತೆ ಅಲ್ವಾ. 100 units will be treated as a good units ಅಂತ ಹೇಳಿ ಅವರು ಟ್ರೀಟ್ ಮಾಡ್ತಾರೆ. ಈ ಗುಡ್ ಯೂನಿಟ್ಸ್ ಅಂತ ಟ್ರೀಟ್ ಮಾಡ್ತಕ್ಕಂಥದ್ದನ್ನ ಪ್ರೋಸೆಸ್ ಕಾಸ್ಟಿಂಗ್ ನಲ್ಲಿ, ಪ್ರೋಸೆಸ್ ಅಕೌಂಟ್ ನಲ್ಲಿ ಸೊ ಇನ್ ಕೇಸ್ ಕ್ರೆಡಿಟ್ ಸೈಡ್ ಸೊ ಬೈ ನಾರ್ಮಲ್ ಲಾಸಸ್ 10% ಆನ್ ಇನ್ಪುಟ್ ಯೂನಿಟ್ಸ್. ಸೊ ಇನ್ ಕೇಸ್ ಹೌ ಮಚ್ ಯೂನಿಟ್ಸ್ 100 ಯೂನಿಟ್ಸ್ ಅಂತ ಮಾಡ್ತೀವಿ, ಅದನ್ನ ವ್ಯಾಲ್ಯೂನ ಕನ್ಸಿಡರ್ ಮಾಡೋದಿಲ್ಲ. ಕೆಲವು ಸಂದರ್ಭದಲ್ಲಿ ಸೊ ಇನ್ ಕೇಸ್ ನಾರ್ಮಲ್ ಲಾಸಸ್ ತಕ್ಕಂಥದ್ದನ್ನ ಏನಾದ್ರೂ ಅವನು ಚಾರ್ಜ್ ಅನ್ನು ಮಾಡಕ್ಕೆ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಚಾರ್ಜ್ ಮಾಡ್ತೀವಿ, ಇಲ್ಲಾಂದ್ರೆ ಯೂನಿಟ್ಸ್ ಮಾತ್ರ ಗುಡ್ ಯೂನಿಟ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಆದ್ರೆ ಅದರ ವ್ಯಾಲ್ಯೂಸ್ ಕೆಲವು ಸಂದರ್ಭದಲ್ಲಿ ಇನ್ಫಾರ್ಮೇಶನ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್ that will be taken, otherwise there is not taken. Now next ನಾವು ಬಂದ್ರೆ ಸೊ ಇನ್ ಕೇಸ್ ಅಬ್ನಾರ್ಮಲ್ ಲಾಸಸ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಅಬ್ನಾರ್ಮಲ್ ಲಾಸಸ್ ಅಂತ ನಾವು ಬಂದ್ರೆ ಹಾಗಾದ್ರೆ ಅಬ್ನಾರ್ಮಲ್ ಲಾಸಸ್ ಅನ್ನ ನೀವು ಸೊ ಫೈಂಡ್ ಔಟ್ ಅನ್ನ ಮಾಡ್ತಕ್ಕಂಥದ್ದಾದ್ರೆ ಎನಿ ಲಾಸಸ್ ಅರೈಸಿಂಗ್ ಡ್ಯೂ ಟು ದ abnormal factors are known as the abnormal losses, such as is a over and above the normal losses. The losses due to the carelessness, machine breakdown, accident, use of a defective materials and so on. There is known as a abnormal losses. ಇಲ್ಲಿ abnormal losses ಅಂತ ನಾವು ಬಂದ್ರೆ ಇಲ್ಲಿ abnormal losses ಅನ್ನ ಸೇಮ್ ಇನ್ ಕೇಸ್ ಟ್ರೀಟೆಡ್ ಆಸ್ ಎ ಸೊ ಇನ್ ಕೇಸ್ ಪ್ರೋಸೆಸ್ ಅಕೌಂಟ್ ಕ್ರೆಡಿಟ್ ಸೈಡ್ ನಾವು ಟ್ರೀಟ್ ಮಾಡ್ತೀವಿ. ಇಲ್ಲಿ ಕ್ರೆಡಿಟ್ ಸೈಡ್ ಅನ್ನ ಟ್ರೀಟ್ ಮಾಡತಕ್ಕಂಥ ಸಂದರ್ಭದಲ್ಲಿ ಹೌ ಟು ಸೊ ಇನ್ ಕೇಸ್ ಕ್ಯಾಲ್ಕುಲೇಟ್ ದ ಅಬ್ನಾರ್ಮಲ್ ಲಾಸಸ್ ಅಂತ ಹೇಳಿ ನಾವು ಬರೋದಾದ್ರೆ ವಾಟ್ ಆರ್ ದ ಕಾಸಸ್ ಆಫ್ ಎ ಅಬ್ನಾರ್ಮಲ್ ಲಾಸಸ್. ಹಾಗಾದ್ರೆ ಯಾವ ಕಾರಣಗಳಿಂದಾಗಿ ಈ ಅಬ್ನಾರ್ಮಲ್ ಲಾಸಸ್ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಅಬ್ನಾರ್ಮಲ್ ಲಾಸಸ್ ಆಗ್ತಕ್ಕಂಥ ಕಾರಣ ಅಂದ್ರೆ ಕೇರ್ಲೆಸ್ನೆಸ್ ಅಂತ ಹೇಳ್ತೀವಿ, ಅಲಕ್ಷ್ಯತನ ಅಂತ ಹೇಳ್ತೀವಿ, ಅಥವಾ ಸೋಂಬೇರಿತನದಿಂದ ಏನಾದ್ರೂ ನಷ್ಟ ಅನುಭವಿಸಿದ್ರೆ ಅಥವಾ ನಷ್ಟ ಆದ್ರೆ, ಅಥವಾ ಇನ್ ಕೇಸ್ ಎನಿ ಆಕ್ಸಿಡೆಂಟ್ ಅಂತೀವಿ, ಎನಿ ಆಕ್ಸಿಡೆಂಟ್ ಆಕಸ್ಮಿಕವಾಗಿ ಉತ್ಪಾದನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರೋಸೆಸ್ ನಲ್ಲಿ ಅಪಘಾತಗಳು ಏನಾದ್ರೂ ಜರುಗಿ ಅಂತ ಸಂದರ್ಭದಲ್ಲಿ ನಷ್ಟ ಆದ್ರೆ, ಮೆಷಿನ್ ಬ್ರೇಕ್ ಡೌನ್ ಅಂತೀವಿ, ಪವರ್ ಫೇಲ್ಯೂರ್ ನಿಂದ ಮೆಷಿನ್ ಬ್ರೇಕ್ ಡೌನ್ ಆಗಿ ಅಂತ ಸಂದರ್ಭದಲ್ಲಿ ಉತ್ಪಾದನೆಯಲ್ಲಿ ವ್ಯತ್ಯಾಸ ಏನಾದ್ರೂ ಆಗಿ ನಷ್ಟ ಆದ್ರೆ, ಅಥವಾ ಅನದರ್ ಒನ್ ಇಸ್ ಅಂತ ಹೇಳಿ ನಾವು ಬಂದ್ರೆ ಇನ್ನು ಬಹಳ ಮುಖ್ಯವಾಗಿ ಕೆಲವೊಂದು ಹೇಳ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಅಬ್ನಾರ್ಮಲ್ ಫ್ಯಾಕ್ಟರ್ಸ್ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಅಬ್ನಾರ್ಮಲ್ ಫ್ಯಾಕ್ಟರ್ಸ್ ಅಂತ ಹೇಳಿ ನಾವು ಕರೆಯೋದಾದ್ರೆ ಸೊ ಈ ಕೇಸ್ ಡಿಫೆಕ್ಟಿವ್ ಮೆಟೀರಿಯಲ್ಸ್ ಅಂತ ಹೇಳಿ ನಾವು ಕರಿತೀವಿ. ನಾವು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೊ ಆ ಮೆಟೀರಿಯಲ್ಸ್ ಏನಿದೆ, ರಾ ಮೆಟೀರಿಯಲ್ಸ್ ಏನಿದೆ ಅದು ಡಿಫೆಕ್ಟಿವ್ ಮೆಟೀರಿಯಲ್ಸ್ ಆಗಿದ್ರೆ, ಅಥವಾ ಅಂತ ಸಂದರ್ಭದಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದನ್ನು ಉತ್ಪಾದನೆಯಲ್ಲಿ ಏನಾದ್ರೂ ಪ್ರಾಡಕ್ಟಿನ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಆಗಿ ಅಂತ ಸಂದರ್ಭದಲ್ಲಿ ಏನಾದ್ರೂ ನಷ್ಟ ಆದ್ರೆ ಇದನ್ನ ನಾವು ಅಬ್ನಾರ್ಮಲ್ ಲಾಸ್ ಅಂತ ಹೇಳಿ ನಾವು ಕರಿತೀವಿ. ಇದನ್ನ ನಿಯಂತ್ರಣವನ್ನ ನಿಯಂತ್ರಣವನ್ನ ಮಾಡಬಹುದು, ಆದ್ರೆ ಕೇರ್ಲೆಸ್ನೆಸ್ ಆಗ್ಬಹುದು, ಮೆಷಿನ್ ಬ್ರೇಕ್ ಡೌನ್ ಆಗಿರ್ಬೋದು, ಅಥವಾ ಇಲ್ಲಿ ವರ್ಕರ್ಸ್ ನೆಗ್ಲಿಜೆನ್ಸ್ ಅಂತ ನಾವೇನ್ ಕರಿತೀವಿ, ಇವು ಕೆಲವೊಂದು ನಮ್ಮ ಒಂದು ನಿಯಂತ್ರಣವನ್ನ ತಪ್ಪದೆ ಅಂದ್ರೆ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಆದ್ರೂ ಸಹ ನಮ್ಮ ಅಲಕ್ಷ್ಯದಿಂದಾಗಿ ಅಥವಾ ಬೇಜವಾಬ್ದಾರಿತನದಿಂದಾಗಿ ಇಂತಹ ಕಾರಣಗಳಿಂದ ಏನಾದ್ರು ನಷ್ಟ ಆದ್ರೆ ಅಂತದ್ಗಳನ್ನ ನಾವು ಅಬ್ನಾರ್ಮಲ್ ಲಾಸಸ್ ಅಂತೀವಿ. ಈ ಅಬ್ನಾರ್ಮಲ್ ಲಾಸಸ್ ಅನ್ನ ಪ್ರೋಸೆಸ್ ಅಕೌಂಟ್ ಇನ್ ಕ್ರೆಡಿಟ್ ಸೈಡ್ ನಾವು ತೋರಿಸ್ತೀವಿ. ಹಾಗಾದ್ರೆ ಹೌ ಟು ಕ್ಯಾಲ್ಕುಲೇಟ್ ಅಂತ ಬಂದಾಗ ಇಲ್ಲಿ ನೀವು ನಾರ್ಮಲ್ ಔಟ್ಪುಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಹಾಗಾದ್ರೆ ನಾರ್ಮಲ್ ಔಟ್ಪುಟ್ ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಿ? ಈಗಾಗಲೇ ನೀವು ನಾರ್ಮಲ್ ಲಾಸಸ್ ಅಂತ ಬಂದಾಗ ನೀವ್ ಏನ್ ಮಾಡಿದ್ರಿ, ಇನ್ಪುಟ್ ಯೂನಿಟ್ಸ್ ಅನ್ನ ಮಾಡ್ಕೊಂಡ್ರಿ, ಅಥವಾ ಇನ್ಪುಟ್ ಯೂನಿಟ್ಸ್ ಇದೆ, ಆ ಇನ್ಪುಟ್ ಯೂನಿಟ್ಸ್ ನಲ್ಲಿ ನಾರ್ಮಲ್ ಲಾಸಸ್ ಅನ್ನ ನೀವು ಮಾಡ್ಕೊಳ್ತೀರಿ. ನಾರ್ಮಲ್ ಲಾಸಸ್ ಅನ್ನ ಮಾಡ್ಕೊಂಡ್ಮೇಲೆ ಸ್ಕ್ರಾಪ್ ವ್ಯಾಲ್ಯೂ ಅನ್ನು ಮಾಡ್ಕೊಳ್ತೀರಿ, ಸೇಲ್ ಆಫ್ ಸ್ಕ್ರಾಪ್ ಅಂತ ಹೇಳ್ತೀವಿ. ಆಮೇಲೆ ಫೈನಲ್ ಆಗಿ ಸೊ ಆಕ್ಚುಯಲ್ ಔಟ್ಪುಟ್ ಟ್ರಾನ್ಸ್ಫರ್ ನೆಕ್ಸ್ಟ್ ಪ್ರೋಸೆಸ್ ಬರ್ತೀವಿ.
ಇಲ್ಲಿ ಇನ್ಪುಟ್ ಯೂನಿಟ್ಸ್ ಗಿಂತ ನೋಡಿ, ಇನ್ಪುಟ್ ಯೂನಿಟ್ಸ್ ಇದೆ ಮತ್ತೆ ಔಟ್ಪುಟ್ ಯೂನಿಟ್ಸ್ ಇದೆ. ಇನ್ಪುಟ್ ಯೂನಿಟ್ಸ್ ನಲ್ಲಿ ಸಾಯಿಲ್ ಕೆಸ್ಪೆ ನಾರ್ಮಲ್ ಲಾಸಸ್ ಅನ್ನ ಲೆಸ್ ಮಾಡ್ತೀರಿ. ನಾರ್ಮಲ್ ಲಾಸಸ್ ಅನ್ನ ಲೆಸ್ ಮಾಡಿದ್ರೆ ನೀವು ಸಾಯಿಲ್ ಕೆಸ್ಪೆ ನಾರ್ಮಲ್ ಔಟ್ಪುಟ್ ಸಿಗುತ್ತೆ. ನಾರ್ಮಲ್ ಔಟ್ಪುಟ್ ಸಿಗುತ್ತೆ. ಇನ್ಪುಟ್ ಯೂನಿಟ್ ಮತ್ತು ನಾರ್ಮಲ್ ಔಟ್ಪುಟ್, ನೀವು ಇನ್ಪುಟ್ ಯೂನಿಟ್ ನಲ್ಲಿ ನಾರ್ಮಲ್ ಔಟ್ಪುಟ್ ಅನ್ನ ಲೆಸ್ ಮಾಡಿ ಇನ್ನೂ ರಿಮೈನಿಂಗ್ ಬ್ಯಾಲೆನ್ಸ್ ಆಫ್ ಯೂನಿಟ್ ಉಳಿತು ಅಂದ್ರೆ ಅದನ್ನ ಅಬ್ನಾರ್ಮಲ್ ಲಾಸಸ್ ಅಂತ ಹೇಳಿ ನಾವು ಕರಿತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಈಗಾಗಲೇ ಹೇಳಿದ್ವಿ ನಾವು 1000 ಯೂನಿಟ್ಸ್ ಇನ್ಪುಟ್ ಯೂನಿಟ್ಸ್ ಇತ್ತು ಅಂತ 10% ಆಫ್ ಎ ಇನ್ ಕೆಸ್ಪೆ ನಾರ್ಮಲ್ ಲಾಸಸ್ ಅಂದ್ವಿ. ಅಲ್ಲಿ 100 ಯೂನಿಟ್ಸ್ ಹೋಯ್ತು. ಆಕ್ಚುಯಲ್ ಔಟ್ಪುಟ್ ಟು ಟ್ರಾನ್ಸ್ಪೋರ್ಟ್ ಟು ದ ನೆಕ್ಸ್ಟ್ ಪ್ರೋಸೆಸ್ 800 ಯೂನಿಟ್ಸ್ ಇದೆ ಅನ್ಕೊಳ್ಳಿ. ನೋಡಿ, ಇನ್ಪುಟ್ ಫಸ್ಟ್ ಪ್ರೋಸೆಸ್ ನಲ್ಲಿ ಎಷ್ಟಿತ್ತು? 1000 ಯೂನಿಟ್ಸ್. ನಾರ್ಮಲ್ ಲಾಸಸ್ ಆಗಿದ್ದೆಷ್ಟು? 10% ಆರ್ ಇನ್ಪುಟ್ ಯೂನಿಟ್ಸ್. ಅಲ್ಲಿ 10% ಆದ್ರೆ 100 ಯೂನಿಟ್ಸ್ ಆಯ್ತು. ಅಲ್ಲಿಗೆ ಸೊ 1000 ಯೂನಿಟ್ಸ್ ಮೈನಸ್ 100 ಯೂನಿಟ್ಸ್ is equal to 900 units. 900 units will be treated as normal output ಅಂತ ಹೇಳಿ ನಾವು ಕರಿತೀವಿ. Actual output ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಪ್ರೋಸೆಸ್ ಅಂತ ಹೇಳಿ ಬಂದ್ರೆ ಬರೀ 800 ಯೂನಿಟ್ಸ್ ಮಾತ್ರ ಟ್ರಾನ್ಸ್ಫರ್ ಆಗಿದೆ. ಅಲ್ಲಿಗೆ 800 ಯೂನಿಟ್ಸ್ ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ನಾರ್ಮಲ್ ಔಟ್ಪುಟ್ ಎಷ್ಟು ನಮ್ದು? ನಾರ್ಮಲ್ ಔಟ್ಪುಟ್ 900 ಅಲ್ಲ ನಮ್ದು. ಸಾಯಿಲ್ ಕೆಸ್ಪೆ 900 ನಲ್ಲಿ ಇಲ್ಲಿ ಆಕ್ಚುಯಲ್ ಔಟ್ಪುಟ್ ಆಗಿರ್ತಕ್ಕಂಥದ್ದು 800. ಇಲ್ಲಿ ನೋಡಿ, 1000 minus 100 units is equal to 900 will be normal output. ನಾರ್ಮಲ್ ಔಟ್ಪುಟ್ ನಲ್ಲಿ ಆಕ್ಚುಯಲ್ ಔಟ್ಪುಟ್ ಅನ್ನ ನೀವು ಲೆಸ್ ಮಾಡಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ಇದೆಯಲ್ಲ, ಆ ರಿಮೈನಿಂಗ್ ಬ್ಯಾಲೆನ್ಸ್ 100 ಅಬ್ನಾರ್ಮಲ್ ಲಾಸಸ್ ಅಂತ. ಇಲ್ಲಿ ನೋಡಿ ಎಷ್ಟಾಗಿದ್ದು? ಇನ್ಪುಟ್ 1000, ನಾರ್ಮಲ್ ಲಾಸಸ್ 100 units. ಅಲ್ಲಿ 900 ನಾರ್ಮಲ್ ಔಟ್ ಆಗಿದೆ, ನಾರ್ಮಲ್ ಔಟ್ಪುಟ್. ಅಲ್ಲಿಗೆ ಆಕ್ಚುಯಲ್ ಔಟ್ಪುಟ್ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಪ್ರೋಸೆಸ್ 800 ಇದೆ. ಆ ಬ್ಯಾಲೆನ್ಸ್ ಇದೆಯಲ್ಲ 100 ಯೂನಿಟ್ಸ್, ಅದನ್ನ ನಾವು ಅಬ್ನಾರ್ಮಲ್ ಲಾಸಸ್ ಅಂತ ಹೇಳಿ ನಾವು ಕರಿತೀವಿ.